Hi students, welcome to the ASPN classes. So ನಾನು ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನಲ್ಲಿ ಟೈಪ್ 1 ಟೈಪ್ 2ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವತ್ತಿನ ದಿವಸ ನಾನು ಟೈಪ್ 3 ಮತ್ತು ಟೈಪ್ 4ಅಲ್ಲಿ ಬರುವಂಥ ಎಲ್ಲ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಎಲ್ಲರೂ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ದಿವಸ ನಾನು ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನಲ್ಲಿ ಟೈಪ್ 3 ಮೆಥಡನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಟೈಪ್ 3ಅಲ್ಲಿ ಯಾವ ಥರ ಅಂತ ಇದು ಕ್ವಶನ್ಸ್ಗಳು ಯಾವ ಥರ ಬರುತ್ತವೆಪ್ಪ ಅಂತಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಮೈನಸ್ 1 ಇರುತ್ತೆ. ಅಂದರೆ ಇಲ್ಲಿ ಸ್ಕ್ವೇರ್ ಒಳಗಡೆ ಇರುತ್ತೆ. ಇವನ್ನ ನಾವು ಟೈಪ್ 3 ಅಂತ ನಾನು ಡಿಫೈನ್ ಮಾಡಿದ್ದೀನಿ. ಓಕೆ, ಟೈಪ್ 1 ಮತ್ತು ಟೈಪ್ 2 ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ. ಇಲ್ಲಿ ಮೇಲೆ ಕಾಣ್ತಾ ಇರುವಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಬೋದು ಟೈಪ್ 1 ಟೈಪ್ 2ನ. ಇದು ಟೈಪ್ 3ಅಲ್ಲಿ. ಟೈಪ್ 2ಅಲ್ಲಿ ಏನಾಗಿತ್ತು, ಸ್ಕ್ವೇರ್ ಇಲ್ಲಿ ಹೊರಗಡೆ ಬರ್ತಿತ್ತು, ಹೋಲ್ ಸ್ಕ್ವೇರ್. ಬಟ್ ಇಲ್ಲಿ ಟೈಪ್ 3ಅಲ್ಲಿ ಏನು ಮಾಡಿದೆ, ಸ್ಕ್ವೇರ್ ಒಳಗಡೆ ಬಂದಿರುತ್ತೆ. ಸ್ಕ್ವೇರ್ ಒಳಗಡೆ ಬಂದಾಗ ಯಾವ ಥರ ಇದನ್ನು ಪಾರ್ಷಿಯಲ್ ಫ್ರ್ಯಾಕ್ಷನ್ ಮಾಡ್ಕೊಂಡು ಇಂಟಿಗ್ರೇಷನ್ ಮಾಡಬೇಕು ಅನ್ನೋದನ್ನು ಇವತ್ತಿನ ದಿವಸ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ಈ ರಿಸಲ್ಟ್ನ ಎ ಎಕ್ಸ್ ಪ್ಲಸ್ ಬಿ ಅಂತ ಬರೀಬೇಕಾಗತ್ತೆ. ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಇದು ಸ್ಕ್ವೇರ್ ಬಂದಿದೆಯಲ್ಲ ಅದನ್ನು ಇಲ್ಲಿ ಬರೀಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಇಲ್ಲಿ ಮತ್ತೊಂದು ಟರ್ಮ್ ಇದೆ, ಅದನ್ನು ನೆಕ್ಸ್ಟ್ ರಿಸಲ್ಟ್ ಎ ಮತ್ತು ಬಿ ಎರಡು ಅನ್ನೋನ್ ವ್ಯಾಲ್ಯೂಸ್ ಆಯಿತು. ನೆಕ್ಸ್ಟ್ ರಿಸಲ್ಟ್ ಯಾವುದು, ಸಿ ಬರುತ್ತಲ್ಲ. ಸೊ ಸಿ ರಿಸಲ್ಟ್ನ ಇಲ್ಲಿ ಬರೀಬೇಕಾಗತ್ತೆ. ಸಪೋಸ್ ಇದೇ ಫಸ್ಟ್ ಬಂದಿದ್ದು ಸೆಕೆಂಡ್ ಬಂದಿದ್ದರೆ ಅವಾಗ ಫಸ್ಟ್ ಎ ಡಿವೈಡ್ ಬೈ ಇದು ಬರುತ್ತೆ. ಅದಾದಮೇಲೆ ಇದು ಬಿ ಎಕ್ಸ್ ಪ್ಲಸ್ ಸಿ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ರಿಸಲ್ಟ್ ಎರಡು ಅನ್ನೋನ್ ವ್ಯಾಲ್ಯೂಸ್ ತೊಗೋಬೇಕು. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಎಲ್ ಸಿ ಎಮ್ ತೊಗೊಳ್ಳೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏನಾಗುತ್ತೆ, ಇದು ಎಕ್ಸ್ ಆಗುತ್ತೆ. ಇಲ್ಲಿನೂ ಎಲ್ ಸಿ ಎಮ್ ಇದೇ ರಿಸಲ್ಟ್ ಆಗುತ್ತೆ. ಅಂದರೆ ಇದು ಎ ಎಕ್ಸ್ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಈ ರಿಸಲ್ಟ್ ಇದೆ ಅಂದರೆ ಇದನ್ನು ಮಲ್ಟಿಪ್ಲೈ ಮಾಡಬೇಕಾಗತ್ತಾ ಇದಕ್ಕೆ, ಅಂದರೆ ಎಕ್ಸ್ ಮೈನಸ್ 1 ಆಗುತ್ತೆ. ಸಿಗೆ ಇದು ರಿಸಲ್ಟ್ ಇದೆ ಅಂದರೆ ಇದನ್ನು ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ಓಕೆ, ಸೊ ಇದಾದಮೇಲೆ ಈ ಇಕ್ವೇಷನ್ಗೆ ನಾವು ಎ ಬಿ ಸಿ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕಾಗುತ್ತೆ. ಎ ಬಿ ಸಿ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕಂದ್ರೆ ಫಸ್ಟಿಗೆ ಏನು ಮಾಡ್ಕೊಳ್ಳಿ, ಈ ರಿಸಲ್ಟ್ನ 0 ಮಾಡ್ಕೊಳ್ಳಿ. ಈ 0 ಮಾಡ್ಕೋಬೇಕಂದ್ರೆ ಏನಾಗಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 1 ತೊಗೊಂಡ್ರೆ ಇದು 0 ಆಗುತ್ತಾ. ಓಕೆ, ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1ನ ಫಿಲಪ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ ನೋಡಿ, ಇದು ರಿಸಲ್ಟು 1 ಇಸ್ ಈಕ್ವಲ್ಸ್ ಟು 1 ಮೈನಸ್ 1 ಅಂದರೆ 0, ಇದು ಪೂರಾ 0 ಆಗಿಬಿಡ್ತಾ. ಪ್ಲಸ್ ಇದು 1 ಸ್ಕ್ವೇರ್ ಅಂದರೆ 1 ಪ್ಲಸ್ 1 ಅಂದರೆ 2 ಆಯಿತು, ಅಂದರೆ ಇದು 2c ಆಯಿತು. ಸೊ ಸಿ ಇಸ್ ಈಕ್ವಲ್ಸ್ ಟು ಎಷ್ಟಾಯಿತು ನೋಡಿ, ಇದು ಆನ್ಸರ್ 1/2 ಸಿಕ್ತು ನಮಗೆ. ಓಕೆ, ಇನ್ನು ಇದೇ ರಿಸಲ್ಟಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 0ನ ಫಿಲಪ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ರಿಸಲ್ಟ್ ಏನು ಮಾಡ್ತಾ ಇದ್ದೀನಿ, ಎಕ್ಸ್ ಯಾಕಂದರೆ ಇಲ್ಲಿ ಮೈನಸ್ 1 ತೊಗೊಂಡು ಇದೇ ಆನ್ಸರ್ ಬರುತ್ತೆ, ಇದು 0 ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು 0ನ ಫಿಲಪ್ ಮಾಡ್ತಾ ಇದ್ದೀನಿ. 0 ಫಿಲಪ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡಿ, ಇದು ಇಲ್ಲಿ 0 ಬರುತ್ತೆ. ಸೊ ಇದು 0 ಇಂಟು ಎ 0 ಆಗಿಬಿಡ್ತಾ ಇದ್ದು ರಿಸಲ್ಟು. ಇಲ್ಲಿ ಏನಾಗುತ್ತೆ ನೋಡಿ, 0 ಮೈನಸ್ 1 ಅಂದರೆ ಮೈನಸ್ 1 ಆಗುತ್ತೆ. ಸೊ ಮೈನಸ್ 1 ಇಂಟು ಬಿ ಅಂತಂದರೆ ಇದು ಮೈನಸ್ ಬಿ ಆಯಿತು. ಇದು ಗೊತ್ತಾಯಿದೆ ಸ್ಟೂಡೆಂಟ್ಸ್, ಇದು 0 ಇಂಟು ಬಿ. ಎ ಅಂತಂದರೆ ಇದು 0 ಆಗಿಬಿಡ್ತು, ಇದು ಬಿಟ್ಬಿಡಿ. ಓಕೆ, ಇಲ್ಲಿ ಬಿ ಮಾತ್ರ ಉಳಿಯಿತು, ಪ್ಲಸ್ ಬಿ. ಸೊ ಬಿ ಇಲ್ಲಿ ಒಂದು 0 ಇದೆ. ಸೊ 0 ಮೈನಸ್ 1 ಅಂದರೆ ಇದು ಮೈನಸ್ 1 ಆಯಿತು. ಈ ಬ್ರ್ಯಾಕೆಟ್ ಮೈನಸ್ 1 ಇಂಟು ಬಿ ಅಂದರೆ ಮೈನಸ್ ಬಿ ಆಯಿತು. ಅದಾದಮೇಲೆ ಪ್ಲಸ್ ಇಲ್ಲಿ 0 ಹಾಕಿದರೆ 0 ಪ್ಲಸ್ 1 ಅಂದರೆ ಇದು ಸಿ ಆಗುತ್ತೆ. ಓಕೆ, ಸೊ ಸಿ ವ್ಯಾಲ್ಯೂ ಎಷ್ಟಿದೆ ಆಲ್ರೆಡಿ ನಾವು ಫೈಂಡ್ ಮಾಡಿದ್ದೀವಿ, 1/2ನ ಅದನ್ನು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಪ್ಲಸ್ 1/2 ಇದೆ ಸಿ ವ್ಯಾಲ್ಯೂ. ಸೊ ಮೈನಸ್ ಬಿ ಇದ್ದನ್ನು ಈ ಸೈಡ್ ತೊಗೊಂಬರಿ, ಪ್ಲಸ್ ಬಿ ಆಗುತ್ತಾ. ಸೊ ಬಿ ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು, ಅದು ಕೂಡ 1/2ನೇ ಬಂತು. ಓಕೆ, ಸಿ ವ್ಯಾಲ್ಯೂ ಸಿಕ್ತು ನಮಗೆ, ಬಿ ವ್ಯಾಲ್ಯೂ ಸಿಕ್ತು. ಇವೆರಡು ಸಿಕ್ಕ ಮೇಲೆ ಎ ವ್ಯಾಲ್ಯೂನ ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ಇವಾಗ ನಾವು ಎಕ್ಸ್ 1 ತೊಗೊಂಡಿದ್ದೀವಿ, 0 ತೊಗೊಂಡಿದ್ದೀವಿ. ಇನ್ನು ಯಾವ ನಂಬರ್ ತೊಗೋಬೋದು, ಸೊ ಇಲ್ಲಿ ಯಾವ ಬೇಕಾದ ನಂಬರ್ ತೊಗೊಂಡ್ರು ನಮಗೆ ಆನ್ಸರ್ ಬಂದೇ ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಏನು ತೊಗೊತಾ ಇದ್ದೀನಿ, 1 0 ಆಗಿದೆ ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು -1 ತೊಗೋತಾ ಇದ್ದೀನಿ. ಸೊ ಯಾವ್ದು ಬೇಕಾದ ನಂಬರ್ ತೊಗೊಂಡ್ರೆ ಆನ್ಸರ್ ಬರುತ್ತೆ. ಸೊ ಇದೇ ನಂಬರ್ ತೊಗೊಂಡ್ರೆ ಕ್ಯಾಲ್ಕುಲೇಷನ್ ಸ್ವಲ್ಪ ಈಸಿಯಾಗಿ ಆಗುತ್ತೆ. ಹಾಗಾಗಿ ನಾನು ಈ ನಂಬರ್ನ ರೆಫರ್ ಮಾಡ್ತಾ ಇದ್ದೀನಿ. ಓಕೆ, ಸೊ -1 ಇಲ್ಲಿ ಫಿಲಪ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ, -1. ಇದು ಮೈನಸ್ ಎ ಆಯಿತಾ, -1 ಇಂಟು ಎ ಅಂದರೆ ಮೈನಸ್ ಎ, ಇದು ಪ್ಲಸ್ ಬಿ ಆ್ಯಸ್ ಇಟ್ ಇಸ್ ಬರೀ, ಇದು ಬ್ರಾಕೆಟಲ್ಲೇ ಇರಬೇಕು. -1 ಅಂದರೆ -2 ಆಗುತ್ತೆ ಇದು ರಿಸಲ್ಟು. ಪ್ಲಸ್ ಸಿ -1 ಸ್ಕ್ವೇರ್ ಅಂದರೆ 1 ಆಗುತ್ತೆ. 1 ಪ್ಲಸ್ 1 ಅಂದರೆ ಇದು 2 ಆಯಿತು ನೋಡಿ. ಓಕೆ, ಸೊ ಇವಾಗ ಬಿ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಅದೊಂದು ವ್ಯಾಲ್ಯೂ ಫಿಲಪ್ ಮಾಡಿ ಎ ಸಿ ವ್ಯಾಲ್ಯೂನು ಫಿಲಪ್ ಮಾಡ್ಕೊಳ್ಳಿ. -1 ಇದು ಎಷ್ಟಾಗುತ್ತೆ, ಇದು ಮೈನಸ್ ಪ್ಲಸ್ ಆಗುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ಮೇಲೆ ಅಂದರೆ ಇದು 2a ಆಗುತ್ತೆ. ಇಲ್ಲಿ -2b ಆಗುತ್ತೆ. ಬಿ ಅಂತಂದರೆ 1/2 ಬಂದಿದೆ, ಅದನ್ನು ನಾನು ಫಿಲಪ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇದು ಗೊತ್ತಾಯ್ತಾ, ಇದು 2ನ ಮಲ್ಟಿಪ್ಲೈ ಮಾಡಿಕೊಂಡೆ, -2 ಆಯಿತು. ಬಿ ವ್ಯಾಲ್ಯೂ 1/2 ಫಿಲಪ್ ಮಾಡಿದೆ. ಪ್ಲಸ್ ಸಿ ಆ್ಯಸ್ ಇಟ್ ಇಸ್, ಸಿ ವ್ಯಾಲ್ಯೂನು ಬಂದಿದೆಯಲ್ಲ ಅದೊಂದು ಫಿಲಪ್ ಮಾಡ್ಕೊಳ್ಳಿ. 1/2 ಇಂಟು E2. ಇದು ಇವಾಗ 2 ಕ್ಯಾನ್ಸಲ್ ಆಯಿತು, ಇದು 2 ಕ್ಯಾನ್ಸಲ್ ಆಯಿತು. ಸೊ ಇಲ್ಲೆಷ್ಟು ಉಳಿತು, -1 ಉಳಿತು. ಇಲ್ಲಿ ಎಷ್ಟು ಉಳಿತು, +1 ಅಂದರೆ 2 ಕ್ಯಾನ್ಸಲ್ ಆಗಿಬಿಡ್ತು ರಿಸಲ್ಟು. ಸೊ ಇದು ಪೂರ ಹೋಗಿಬಿಟ್ರೆ 2a ಮಾತ್ರ ಉಳಿತು. ಸೊ ಎ ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನೋಡಿ, -1/2 ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ಇದೆಲ್ಲ 3 ವ್ಯಾಲ್ಯೂಸ್ ಅಂಡರ್ಸ್ಟ್ಯಾಂಡ್ ಆಯಿತಾ. ಸೊ ಇದು 3 ವ್ಯಾಲ್ಯೂ ಸಿಕ್ಕ ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಭಾಳ ಸಿಂಪಲ್ಲು. ಈ ವ್ಯಾಲ್ಯೂ ಎಲ್ಲನೂ ಈ ಇಕ್ವೇಷನ್ ಸ್ಟಾರ್, ಇದು ಬೇಕಿದ್ರೆ ಇಕ್ವೇಷನ್ ಸ್ಟಾರ್ ಅಂತ ಡಿನೋಟ್ ಮಾಡಿ. ಈ ಇಕ್ವೇಷನ್ ಸ್ಟಾರ್ ಒಳಗೆ ಫಿಲಪ್ ಮಾಡಿಬಿಟ್ಟು ಇಂಟಿಗ್ರೇಷನ್ ಮಾಡಿಬಿಟ್ರೆ ಮುಗೀತು ನೋಡಿ. ಓಕೆ ಸ್ಟೂಡೆಂಟ್, ಸೊ ನಾನಿವಾಗ ಎ ಬಿ ಸಿ ವ್ಯಾಲ್ಯೂನ ಈ ಇಕ್ವೇಷನ್ ಸ್ಟಾರ್ ಒಳಗೆ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಕ್ವಶನ್ ಏನಿತ್ತು ನಾನು ಇಲ್ಲಿ ಬರೀತಾ ಇದ್ದೀನಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1
ಎಕ್ಸ್ ಮೈನಸ್ 1 ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲೇನಿದೆ ಎ ಅಂತ ಬಿ ವ್ಯಾಲ್ಯೂನ ಹಾಕಬೇಕು. ಸೊ ಎ ವ್ಯಾಲ್ಯೂ ಎಷ್ಟು ಬಂದಿದೆ -1/2 ಇಂಟು ಎಕ್ಸ್ ಆಗುತ್ತೆ, ಪ್ಲಸ್ ಬಿ ವ್ಯಾಲ್ಯೂ 1/2 ಇದೆ. ಸೊ ಇದು ಪೂರ ಆಯಿತಾ, ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎಷ್ಟಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ. ಅದಾದಮೇಲೆ ಪ್ಲಸ್ ಸಿ ವ್ಯಾಲ್ಯೂ ಎಷ್ಟು ಬಂದಿದೆ, ಅದು ಕೂಡ 1/2ನೇ ಬಂದಿದೆ. ಸೊ 1/2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಆಗುತ್ತೆ. ಇಲ್ಲಿ ಇಂಟಿಗ್ರೇಷನ್ ಒಂದು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಓಲ್ ಇಂಟಿಗ್ರೇಷನ್ ಡಿ ಎಕ್ಸ್ ಅಂತ ಬರಿತಾ ಇದ್ದೀನಿ ನಾನು. ಓಕೆ, ಸೊ ಇಲ್ಲಿ -1/2ನ ನಾನು ಕಾಮನ್ ಹೊರಗಡೆ ತೊಗೊತಾ ಇದ್ದೀನಿ. ಸೊ ಮೈನಸ್ ಸೈನ್ ಇದೆಯಲ್ಲ, ಹಾಗಾಗಿ ಸೊ -1/2 ಹೊರಗಡೆ ತೊಗೊಂಡ್ರೆ ಇಂಟಿಗ್ರೇಷನ್ ಆಫ್ ಇದು ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ. ಅಂದರೆ ಸೊ ಎಕ್ಸ್ -1 ಉಳಿಯುತ್ತೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ -1 ಉಳಿಯುತ್ತೆ, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆಗುತ್ತೆ ಇದು ಇಂಟು ಡಿ ಎಕ್ಸ್. ಅದೇ ಥರನಾಗಿ ಇಲ್ಲಿ 1/2 ಇದನ್ನು ಸೊ ಬೆಟರ್ ನಾನು ಓವರಾಲ್ ನಿಮಗೆ -1/2 ಕಾಮನ್ ಹೊರಗಡೆ ತೊಗೊಂಡಿದ್ದೀನಿ. ಇಲ್ಲಿ ಮೈನಸ್ ತೊಗೊಂಡ್ರೆ ಇಲ್ಲಿ ಮೈನಸ್ ಬರೀಬೇಕಾಗತ್ತೆ. ಸೊ ಇಲ್ಲಿ ಎಷ್ಟು ಉಳಿತು ನೋಡಿ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ -1 ಉಳಿಯುತ್ತೆ ಇಲ್ಲಿ ಕೂಡ. ಕರೆಕ್ಟಾ? ಸೊ ನಾನೇನು ಮಾಡಿದೆ, ಕಂಪ್ಲೀಟ್ -1/2 ಕಾಮನ್ ಫ್ಯಾಕ್ಟರ್ ತೊಗೊಂಡೆ ಇಲ್ಲಿ ಮತ್ತು ಇಲ್ಲಿ. ಓಕೆ, ಸೊ ಇವಾಗ ಈ ರಿಸಲ್ಟ್ಗೆ ನಾವು ಇಂಟಿಗ್ರೇಷನ್ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ನೋಡಿ, ಈ ರಿಸಲ್ಟ್ನ ಮೊದಲಿಗೆ ಬರ್ಕೊತಾ ಇದ್ದೀನಿ ನಾನು. ಯಾವ ಥರ ಬರೀಬೇಕು ಈ ಥರ ಇಂಟಿಗ್ರೇಷನ್ ಬಂದಾಗ ಅಂದರೆ ಎಕ್ಸ್ ಡಿವೈಡ್ ಬೈ ಈ ರಿಸಲ್ಟ್ನ ಬರ್ಕೋಬೇಕು, ಮತ್ತು -1 ಡಿವೈಡ್ ಬೈ ಈ ರಿಸಲ್ಟು. ಓಕೆ, ಸೊ ನಾನು ಇಲ್ಲಿ ಬರಿತಾ ಇದ್ದೀನಿ. ಫಸ್ಟ್ಗೆ -1/2 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಅದಾದಮೇಲೆ ಏನಿತ್ತು ಎಕ್ಸ್ ಇತ್ತಲ್ಲ, ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿ ಎಕ್ಸ್. ಅದಾದಮೇಲೆ ಮೈನಸ್ ಸೈನ್ ಇದೆ. ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿ ಎಕ್ಸ್. ನೋಡಿ ನಾನು ಏನು ಮಾಡಿದೆ, ಈ ಫಸ್ಟು ಎಕ್ಸ್ ಡಿವೈಡ್ ಬೈ ಈ ಕಂಪ್ಲೀಟ್ ಡಿನಾಮಿನೇಟರ್ ಬರ್ಕೊಂಡೆ, ಮತ್ತು ಮೈನಸ್ ಸೈನ್ ಮಿಡಲು 1 ಡಿವೈಡ್ ಬೈ ಮತ್ತು ಈ ಡಿನಾಮಿನೇಟರು. ಓಕೆ, ಇಲ್ಲೊಂದು ರಿಸಲ್ಟ್ ಇದೆಯಲ್ಲ, ಇದನ್ನು ಒಂದು ಬರ್ಕೊಳ್ಳಿ ಅದೇ ಥರನಾಗಿ. ಏನಿದೆ ಅದು ಮೈನಸ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ -1 ಇದೆ. ಓಕೆ, ಸೊ ಇದೆಲ್ಲ ಸ್ಟೆಪ್ ಅಂಡರ್ಸ್ಟ್ಯಾಂಡ್ ಆಯಿತಾ ಸ್ಟೂಡೆಂಟ್ಸ್? ಓಕೆ, ಇವಾಗ ಏನು ಮಾಡ್ಕೋಬೇಕು ನಾವು, ನೆಕ್ಸ್ಟು ಇಂಟಿಗ್ರೇಷನ್ ಒಂದೊಂದಾಗಿ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಇಂಟಿಗ್ರೇಷನ್ ಮಾಡಬೇಕಂತಂದರೆ ಏನಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತಿದೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ಕೋಬೇಕು ನಾವು, ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬೇಕಾದ್ರೆ ನಾವು ಅಲ್ಲಿ ಸ್ಟಡಿ ಮಾಡಿದ್ವಿ ಇದನ್ನು. ಏನಾಗುತ್ತೆ, ಇದನ್ನು ರಿಸಲ್ಟ್ನ ಸಬ್ಸ್ಟಿಟ್ಯೂಷನ್ ತೊಗೋಬೇಕಾಗತ್ತೆ. ಸೊ ಇದಿಷ್ಟೇ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಈ ಒಂದು ರಿಸಲ್ಟಿಗೆ ಮಾತ್ರ ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಏನಾಗುತ್ತೆ ಅಂತಂದರೆ ಇಲ್ಲಿ ಸಬ್ಸ್ಟಿಟ್ಯೂಷನ್ನು ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ಸ್ ಟು ಟಿ ಅಂತ ತೊಗೊಳ್ಳಿ. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 2x ಆಗುತ್ತೆ, ಇದು 0 ಆಯಿತಾ. ಅಂದರೆ ಇಲ್ಲಿ ಡಿ ಎಕ್ಸ್ ಬರೀತಿದ್ರಿ, ಇಲ್ಲಿ ಡಿ ಟಿ ಬರೀತಿದ್ರಿ. ಅಂದರೆ ಇಲ್ಲಿ ಎಕ್ಸ್ ಡಿ ಎಕ್ಸ್ ಇಲ್ಲಿ ಬಂದಿದೆ ಅಂದರೆ ಏನು ಮಾಡ್ಕೋಬೇಕಿದು, ಎಕ್ಸ್ ಡಿ ಎಕ್ಸ್ ಬರೋದು 2ನ ಈ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಅಂದರೆ ಏನಾಗುತ್ತೆ, ಇದು ಡಿವೈಡ್ ಬೈ ಆಗುತ್ತೆ, 1/2 ಡಿ ಟಿ ಆಗುತ್ತೆ. ಸೊ ಈ ಸಬ್ಸ್ಟಿಟ್ಯೂಷನ್ ಈ ಫಸ್ಟ್ ರಿಸಲ್ಟಿಗೆ ಮಾತ್ರ ಅಪ್ಲೈ ಮಾಡಬೇಕು, ಇದು ನೆನಪಿನಲ್ಲಿರಲಿ. -1/2 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಏನಿದೆ ಎಕ್ಸ್ ಡಿ ಎಕ್ಸ್ ಅಂತಂದರೆ ಏನು ಬಂದಿದೆ ಇವಾಗ 1/2 ಬಂದಿದೆಯಲ್ಲ. ಸೊ ಅದನ್ನು ನಾನು ಇವಾಗ ಬರಿತಾ ಇದ್ದೀನಿ, ಇದು ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ಸೊ 1/2 ಡಿ ಟಿ ಡಿವೈಡೆಡ್ ಬೈ ಏನಿದೆ ಇಲ್ಲಿ, ಇದನ್ನ ಪೂರ ಏನಂತ ತೊಗೊಂಡಿದ್ದು ನಾವು ಟಿ ತೊಗೊಂಡಿದ್ದೀವಿ. ಸೊ ಟಿ ಬರ್ಕೊಳ್ಳಿ. ಅದಾದಮೇಲೆ ಮೈನಸ್ ಇದ್ರ ರಿಸಲ್ಟು ಆ್ಯಸ್ ಇಟ್ ಈಸ್ ಬರ್ಕೊಳ್ಬೇಡಿ, ಇದೊಂದು ಸ್ಟೆಪ್ಪಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಡಿ ಎಕ್ಸ್ ಇಂಟು 1 ಅಂದರೆ ಆ್ಯಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಇಲ್ಲಿ ಮೈನಸ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ -1. ಓಕೆ, ಸೊ ಇವಾಗ ಏನು ಮಾಡ್ಕೋಬೇಕು ನೋಡಿ, ನೆಕ್ಸ್ಟು ಈ 1/2 ಇದು ಹೊರಗಡೆ ಬರುತ್ತಾ ಅಂತ ಅಂದರೆ ಇಲ್ಲಿ -1/2 ಆ್ಯಸ್ ಇಟ್ ಬರ್ಕೊಳ್ಳಿ. ಇದು ಟೋಟಲಾಗಿ ತೊಗೊಳಕ್ಕೆ ಬರೋದಿಲ್ಲ, ಯಾಕಂದರೆ ಇದು ಹೋಲ್ 3 ರಿಸಲ್ಟಿಗೆ 1/2 ಕಾಮನ್ ಇದೆ. ಸೊ ಹಾಗಾಗಿ ಇದನ್ನು ಆ್ಯಸ್ ಇಟ್ ಈಸ್ ಇಟ್ಕೊಂತ ಹೋಗಿ. ಇಲ್ಲಿ ಬೇಕಿದ್ರೆ 1/2 ಹೊರಗಡೆ ಬರೀರಿ. ಏನು ಉಳಿತಿದ್ದು 1/t ಉಳಿತಾ ಇದು. ಸೊ ಇದು 1/2 ಹೊರಗೆ ಬಂದರೆ 1/t ಡಿ ಟಿ ಉಳಿತು. ಅಂದರೆ 1/t ಇಂಟಿಗ್ರೇಷನ್ ಏನಾಗುತ್ತೆ, ಲಾಗ್ ಆಫ್ ಮಾಡ್ ಆಫ್ ಟಿ ಬರೀತಿದ್ರಿ. ಟಿ ಅಂತಂದರೆ ಏನು ತೊಗೊಂಡಿದ್ವಿ ನಾವು, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ತೊಗೊಂಡಿದ್ವಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಮೈನಸ್ ಸೈನ್ ಇದೆ. ಇಲ್ಲಿ ಏನಾಗುತ್ತೆ, ಇದು ಫಾರ್ಮುಲಾನೇ ಇದೆ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತಂದರೆ ಏನಾಗುತ್ತೆ, ಇದು ಟ್ಯಾನ್ ಇನ್ವರ್ಸ್ ಫಾರ್ಮುಲಾ ಆಗುತ್ತಾ. ಸೊ ಅಂತಂದರೆ ಏನಾಯ್ತು, ಇದ್ರ ರಿಸಲ್ಟು 1/a ಇಂಟು ಟ್ಯಾನ್ ಇನ್ವರ್ಸ್ ಆಫ್ x/a ಅಂತ ಇದೆ ಫಾರ್ಮುಲಾ. ಕರೆಕ್ಟಾ? ಸೊ 1/a, ಎ ಅಂತಂದರೆ ಎಷ್ಟಿದೆ, ಇಲ್ಲಿ 1 ಇದೆನಾ. ಸೊ ಹಾಗಾಗಿ ಇದು ಏನಾಗುತ್ತೆ, 1 ಅಂದರೆ 1/1 ಅಂದರೆ 1 ಉಳಿಯುತ್ತೆ. ಸೊ ಇದು ರಿಸಲ್ಟು ಟ್ಯಾನ್ ಇನ್ವರ್ಸ್ ಆಫ್ x/a. ಎಕ್ಸ್ ಅಂತಂದರೆ ಇಲ್ಲಿ ಎಕ್ಸ್ ಮಾತ್ರ ಬರೀ, x/1 ಅಂತಂದರೆ ಎಕ್ಸೇ ಆಗುತ್ತೆ. ಸೊ ಇದು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಆಯಿತು ಮಾತ್ರ. ಅದಾದಮೇಲೆ ಇದು ರಿಸಲ್ಟ್ ನೋಡಿ, ಮತ್ತು ಇದು ಇದು ಕಂಪ್ಲೀಟ್ ಎಕ್ಸ್ ಅಂತ ತೊಗೋಬೋದಾ, 1/t ಫಾರ್ಮುಲಾ ಆಗುತ್ತಾ ಇದು. ಸೊ 1/t ಅಂದರೆ ಇದು ಲಾಗ್ ರಿಸಲ್ಟು. ಸೊ ಮೈನಸ್ ಲಾಗ್ ಆಫ್ ಮಾಡ್ ಆಫ್ x -1 ಆಯಿತು. ಓಕೆ, ಸೊ ಇದಾದಮೇಲೆ ಈ 1/2ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಇದು ಕಂಪ್ಲೀಟಾಗಿ ಮುಗಿದು ಹೋಗಿಬಿಡುತ್ತೆ. ನೋಡಿ ಏನಾಯ್ತು ಇವಾಗ, -1/2 ಮಲ್ಟಿಪ್ಲೈ ಮಾಡಿದರೆ 1/2 ಇಂಟು 1/2 ಅಂದರೆ 1/4 ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಮೈನಸ್ ಪ್ಲಸ್ 1/2 ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮತ್ತು ಮೈನಸ್ ಮೈನಸ್ ಪ್ಲಸ್ 1/2 ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ -1. ಎಷ್ಟು ಮಾಡಿದರೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಯಿತು. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಏನೇನು ಮಾಡಿದೆ ನೋಡಿ, ಫಸ್ಟು
ಎ ಎಕ್ಸ್ ಪ್ಲಸ್ ಬಿ ತೊಗೊಳ್ಬೇಕು ಪ್ಲಸ್ ಸಿ, ಅದಾದಮೇಲೆ ಎ ಬಿ ಸಿ ವ್ಯಾಲ್ಯೂ ಫೈಂಡ್ ಮಾಡ್ಕೋಬೇಕು, ಅದರಲ್ಲಿ ಫಿಲಪ್ ಮಾಡ್ಕೋಬೇಕು. ಇಂಟಿಗ್ರೇಷನ್ ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿದರೆ ನಿಮ್ಮ ಆನ್ಸರ್ ಕರೆಕ್ಟ್ ಬರುತ್ತೆ. ಇದು ಬೇಕಿದ್ರೆ ನೀವು ಪ್ಲಸ್ ಇದ್ದದನ್ನು ಫಸ್ಟ್ ಬರೋದು, ಆಮೇಲೆ ಮೈನಸ್ ಇದ್ದನ್ನು ಆಮೇಲೆ ಬರೆದ್ರು ಕೂಡ ನಡೆಯುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಇವಾಗ ನಾನು ಇದೇ ಥರನಾಗಿ ಟೈಪ್ 3ಯಲ್ಲಿರುವಂಥ ಇನ್ನೂ ಒಂದೆರಡು ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ ಸ್ಟೂಡೆಂಟ್, ನೋಡಿ ನಿಮ್ಮ ಎಕ್ಸಸೈಸ್ 7.5 13th ಕ್ವಶನ್ ಕೂಡ ಟೈಪ್ 3 ಮೆಥಡಲ್ಲೇ ಇರೋದು. ಏನಿದೆ ಇಲ್ಲಿ ಸ್ಕ್ವೇರು ಒಳಗಡೆ ಬಂದಿದೆ, ಬ್ರ್ಯಾಕೆಟ್ ಒಳಗಡೆ ಬಂದರೆ ಅದು ಥರ್ಡ್ ಟೈಪ್ ಅಂತ ತಿಳ್ಕೊಳ್ಳಿ. ಸೊ ಇದನ್ನ ಯಾವ ಥರ ಬರೀಬೇಕಂದ್ರೆ ಫಸ್ಟ್ ಬ್ರ್ಯಾಕೆಟ್ ಬಂದಿದೆಯಲ್ಲ, ಸೊ ಹಾಗಾಗಿ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. a ಡಿವೈಡ್ ಬೈ 1 - x ಆಗುತ್ತೆ. ಅದಾದಮೇಲೆ ಇಲ್ಲಿ ಪ್ಲಸ್ಸು, ಇಲ್ಲಿ ನೆಕ್ಸ್ಟ್ ರಿಸಲ್ಟ್ ಬಂದಿದೆ ಅಂದರೆ ಇದು bx ಪ್ಲಸ್ ಸಿ ಅಂತ ಬರೀಬೇಕು, ಡಿವೈಡೆಡ್ ಬೈ 1 + x² ಈ ಥರ ಆಗುತ್ತೆ ಇದು. ಓಕೆ, ಸೊ ಇದಕ್ಕೆ ನೀವು ಬೇಕಿದ್ರೆ ಇಕ್ವೇಷನ್ ಸ್ಟಾರ್ ಅಂತ ಡಿನೋಟ್ ಮಾಡಿ. ಸೊ ಇವಾಗ ಏನು ಮಾಡ್ಕೋಬೇಕು, ಇಲ್ಲಿ 2 ಬರುತ್ತೆ, LCM ಎರಡು ಕಡೆ ಸೇಮ್ ಬರುತ್ತೆ. a ಇಂಟು ಬ್ರ್ಯಾಕೆಟ್ ಈ ರಿಸಲ್ಟ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊತೀರಾ. ಅದಾದಮೇಲೆ bx ಪ್ಲಸ್ ಸಿ ಇಂಟು ಈ ರಿಸಲ್ಟ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಎ ಬಿ ಸಿ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಒಂದು ರಿಸಲ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ 1 ತೊಗೊಂಡ್ರೆ 1 - 1 ಅಂದರೆ ಇದು 0 ಆಗಿಬಿಡುತ್ತಾ, ಅಂದರೆ x = ಏನು ತೊಗೋಬೇಕು, 1 ತೊಗೋಬೇಕು ಅಂತ ಅರ್ಥ. ಸೊ 1 ತೊಗೊಳ್ಳಿ, ಏನಾಗುತ್ತೆ ಇಲ್ಲಿ 2 ಹಾಕ್ತೀರಾ. ಸೊ ಇದೆಷ್ಟಾಗುತ್ತೆ, a 1² ಅಂದರೆ 1 + 1 ಅಂದರೆ ಇದು 2 ಆಯಿತು. ಇದಂತೂ 1 - 1 ಅಂದರೆ ಇದು ಟೋಟಲಿ 0 ಆಯಿತು. ಸೊ a = ಎಷ್ಟು ಹಿಂಗಾಗಾಯಿತು, 2 ಈ ಸೈಡ್ ಹೋದರೆ 2 ಡಿವೈಡ್ ಬೈ 2 ಅಂತಂದರೆ 1 ಬರುತ್ತೆ. ಸೊ a = ನಮಗೆ ಸಿಕ್ತು ಇವಾಗ ಆನ್ಸರ್ 1. ಸೊ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ ಸ್ಟೂಡೆಂಟ್ಸ್? ಸೊ 2 2 ಕ್ಯಾನ್ಸಲ್ ಆಗಿ 1 ಬಂತು. ಓಕೆ, ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ಬಿ ಮತ್ತು ಸಿ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. x = 0 ತೊಗೊಂಡ್ರೆ ಆಯಿತು ಇವಾಗ ನೆಕ್ಸ್ಟು. ಓಕೆ, ಸೊ ನೋಡಿ ನಾನು ನೆಕ್ಸ್ಟ್ x = 0 ತೊಗೋತಾ ಇದ್ದೀನಿ. x = 0 ತೊಗೊಂಡ್ರೆ ಏನಾಗುತ್ತೆ ನೋಡಿ, ನಿಮ್ಮ ಇಕ್ವೇಷನಲ್ಲಿ ಫಿಲಪ್ ಮಾಡ್ತಾ ಹೋಗಿ. ಫಸ್ಟ್ ಎಷ್ಟಿದೆ, 2 ಇದೆ, ಸೊ 2 ಬರ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಎಷ್ಟಿದೆ, a ಇಲ್ಲಿ 0 ಹಾಕೋತೀರಾ. 0² ಅಂತಂದರೆ ಎಷ್ಟಾಗುತ್ತೆ, 0ನೇ ಆಗುತ್ತಾ. ಸೊ ಅಂದರೆ ಇದು ಪೂರಾ a ಆಗಿಬಿಡ್ತು. a × 1 ಅಂದರೆ a ಆಗುತ್ತೆ. ಪ್ಲಸ್ ಇಲ್ಲಿ ನೋಡಿ 0 × b ಅಂತಂದರೆ 0 ಆಗುತ್ತೆ. ಸೊ ಇದು ಬಿಡಿ, ಸಿ ಉಳಿತು. 1 - 0 ಅಂದರೆ ಸಿನೇ ಉಳಿತು, ಅಂತಂದರೆ ಇಲ್ಲಿ ಸಿ ಬಂತು ಆನ್ಸರ್. ಸೊ ಇದು ಎಷ್ಟಾಗುತ್ತೆ ನೋಡಿ, a + c = 2 ಬಂತು. a ವ್ಯಾಲ್ಯೂ ಆಲ್ರೆಡಿ ನಾವು ಫೈಂಡ್ ಮಾಡಿದ್ದೀವಿ, 1 ಬಂದಿದೆ. ಸೊ 1ಅನ್ನು ಫಿಲಪ್ ಮಾಡಿ ಇಲ್ಲಿ. ಸೊ 1 ಇದ್ದದನ್ನು +1 ಇದ್ದಿದ್ದು ಈ ಸೈಡ್ ಬಂದರೆ ಎಷ್ಟಾಗುತ್ತೆ, 2 - 1 ಆಗುತ್ತೆ. ಅಂದರೆ c = ಇದು ಕೂಡ ಆನ್ಸರ್ನು 1 ಬಂದಿದೆ ನೋಡಿ. ಸಿಂಪಲ್ ಇದೆನಾ? ಸೊ ಇನ್ನು ನೆಕ್ಸ್ಟ್ ಏನು ಮಾಡ್ಕೋಬೇಕು ನಾವು, ಬಿ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕಾಗಿತ್ತು. ಇವಾಗ 0 ತೊಗೊಂಡ್ವಿ, 1 ತೊಗೊಂಡ್ವಿ. ನೆಕ್ಸ್ಟ್ ಏನು ಹೇಳಿದೆ ನಾನು, x = -1 ತೊಗೊಳ್ಳಿ. ಸೊ x = -1 ತೊಗೊಂಡ್ರೆ ಇಲ್ಲಿ ಫಿಲಪ್ ಮಾಡ್ತಾ ಹೋಗಿ. 2 ಇದೆ ಇಲ್ಲಿ ಫಸ್ಟು, ಸೊ 2ನ ಬರ್ಕೊಳ್ಳಿ ಫಸ್ಟು. ಇಲ್ಲಿ ಎಷ್ಟು ಹಾಕೋಬೇಕು ಇವಾಗ, -1 ತೊಗೋಬೇಕು. -1² ಅಂದರೆ 1 ಆಗುತ್ತೆ. 1 + 1 ಅಂದರೆ 2 ಆಯಿತು, ಅಂದರೆ ಇದು 2a ಆಯಿತು. ಇಲ್ಲಿ ಕೇರ್ಫುಲ್ಲಾಗಿ ಮಾಡಬೇಕು ಕ್ಯಾಲ್ಕುಲೇಷನು. ಮತ್ತು ಇಲ್ಲಿ ಎಷ್ಟಾಗುತ್ತೆ, -1 ಆಗುತ್ತೆ, ಅಂದರೆ ಇದು -b ಆಗುತ್ತೆ, ಇದು +c ಆಗುತ್ತೆ. ಬಟ್ ಇಲ್ಲಿ -1 ಹಾಕಿದರೆ - ಇಲ್ಲಿ ಪ್ಲಸ್ ಆಗುತ್ತೆ, ಇದು 2 + 2 ಆಗುತ್ತೆ. ಇದನ್ನು ಮೊದಲಿಗೆ ಬರ್ಕೊಳ್ಳಿ, b × -1 ಪ್ಲಸ್ ಸಿ ಬ್ರಾಕೆಟ್. ಇಲ್ಲಿ -1 ಫಿಲಪ್ ಮಾಡಿದ ತಕ್ಷಣ ಏನಾಗುತ್ತೆ, -1 ಪ್ಲಸ್ ಆಗುತ್ತೆ. ಇದು 1 + 1 ಅಂದರೆ ಇದು 2 ಆಯಿತು. 2ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಇದನ್ನು ನೋಡಿ ಕ್ಲಿಯರಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಎ ವ್ಯಾಲ್ಯೂ ಆಲ್ರೆಡಿ ನಾವು ಫೈಂಡ್ ಮಾಡಿದ್ವಿ, 1 ಬಂದಿದೆ. ಸೊ ಇವಾಗ 2 ಇದೆ. ಸೊ 2 ಇಲ್ಲಿ -1 ಇದೆ. ಸೊ -1 × b ಅಂದರೆ -b ಆಯಿತು. -b × 2 ಅಂದರೆ ಇದು -2b ಆಯಿತು. ಅದಾದಮೇಲೆ 2 × c ಅಂತಂದರೆ ಇದು 2c ಆಗುತ್ತೆ. ಓಕೆ, ಸೊ ಇವಾಗ 2 ಆ್ಯಸ್ ಇಟ್ ಈಸ್, ಇಲ್ಲಿ 2 ಬರೀರಿ. ಇದು 2b ಏನು ಆ್ಯಸ್ ಇಟ್ ಈಸ್. ಸಿ ವ್ಯಾಲ್ಯೂ ಎಷ್ಟಿದೆ, 1 ಇದೆ. ಸೊ ಇದು ಕೂಡ ಎಷ್ಟಾಯಿತು, +2 ಆಯಿತು. ಸೊ ನಾನು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾ ಇದ್ದೀನಿ, ಇಲ್ಲಿ -2b ಇದೆ. ಸೊ -2b ಇದನ್ನು ಈ ಸೈಡ್ ತೊಗೊಂಡ್ರೆ +2b ಆಗುತ್ತಾ. ಓಕೆ, ಇಲ್ಲಿ +2 ಇದೆ, ಇದನ್ನು ಈ ಸೈಡ್ ತೊಗೋತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಎಷ್ಟಿದೆ, 2 + 2 4 ಇದೆ. ಇದೊಂದು 2 ಈ ಸೈಡ್ ಬಂದರೆ -2 ಆಗುತ್ತೆ. ಅಂತಂದರೆ ಎಷ್ಟಾಗಿದ್ದು ರಿಸಲ್ಟು, 2 ಬಂತು. ಅಂದರೆ 2b = 2, ಆಮೇಲೆ b = ಇದು ಆನ್ಸರ್ ಕೂಡ 1 ಬರ್ತಾ ಇದೆ ನೋಡಿ. ಎ ಬಿ ಸಿ 3 ಆನ್ಸರ್ ಕೂಡ 1. ಓಕೆ, ಸೊ ಇನ್ನು ನೆಕ್ಸ್ಟ್ ಏನು ಮಾಡ್ಕೋಬೇಕು, ಇವಾಗ ಈ ಇಕ್ವೇಷನ್ ಸ್ಟಾರಲ್ಲಿ ನಾವು ಇದನ್ನು ವ್ಯಾಲ್ಯೂನ ಫಿಲಪ್ ಮಾಡ್ತಾ ಹೋಗಬೇಕು. ಎಲ್ಲ ವ್ಯಾಲ್ಯೂನ ಏನಿತ್ತು ನಮ್ಮದು ಕ್ವಶನ್ನು, ಇಂಟಿಗ್ರೇಷನ್ ಆಫ್ 2 ಡಿವೈಡೆಡ್ ಬೈ 1 - x. ಇದು ಫಸ್ಟ್ ಬ್ರ್ಯಾಕೆಟು. ಸೆಕೆಂಡ್ ಬ್ರ್ಯಾಕೆಟು 1 + x² ಇಂಟು dx. ಸೊ ಎ ವ್ಯಾಲ್ಯೂ 1 ಬಂದಿದೆ ಅಂದರೆ ಇದು ಡೈರೆಕ್ಟಾಗಿ ಬರ್ಕೊಂಡ್ಬಿಡ್ತಾರೆ, dx ಡಿವೈಡ್ ಬೈ 1 - x. ಇಲ್ಲಿ b ಮತ್ತು c ಎರಡು 1 1 ಬಂದಿದೆ ಅಂತಂದರೆ ಇದು ರಿಸಲ್ಟ್ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ x + 1 ಡಿವೈಡೆಡ್ ಬೈ 1 + x² ಇಂಟು dx ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ನೋಡಿ, ಸ್ವಲ್ಪ ಇದ್ರದ್ದು ಇಂಟಿಗ್ರೇಷನ್ ಅಂತೂ ಲಾಗ್ ಆಗಿಬಿಡುತ್ತೆ, 1/t ಆಗುತ್ತೆ. ಸೊ ಲಾಗ್ ಆಫ್ mod ಆಫ್ 1 - x ಆಗುತ್ತೆ. ಬಟ್ ಇಲ್ಲಿ -x ಇದೆಯಲ್ಲ, ಸೊ ಅದು ಎಕ್ಸ್ಟ್ರಾ ಟರ್ಮ್ ಆಗುತ್ತೆ. 1 ಡಿಫ್ರೆನ್ಸಿಯೇಷನ್ 0, -x ಡಿಫ್ರೆನ್ಸಿಯೇಷನ್ -1 ಆಗುತ್ತೆ. ಸೊ ಅದನ್ನು ಇಲ್ಲಿ ಮೈನಸ್ ಸೈನ್ ಬರ್ಕೋಬೇಕು. ಆ್ಯಕ್ಚುಲಿ ಡಿವೈಡ್ ಬೈ -1 ಬರೀತಾರೆ. ಸೊ ಇಲ್ಲಿ ಮೈನಸ್ ಬರೀದು ಒಂದೇ. ಓಕೆ, ಸೊ ಅದಾದಮೇಲೆ ಇಲ್ಲಿ ಬಂದರೆ ನೋಡಿ, ಇಲ್ಲಿ ಏನಾಗುತ್ತೆ, ಮತ್ತೆ ಇದು x ಡಿವೈಡ್ ಬೈ ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ. ಇಂಟಿಗ್ರೇಷನ್ ಆಫ್ x ಡಿವೈಡ್ ಬೈ 1 + x² ಇಂಟು dx ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ 1 + x² dx ಆಗುತ್ತೆ.
ಓಕೆ. ಸೊ ಆಲ್ರೆಡಿ ಮಾಡಿದ್ದೀವಲ್ಲ ಹಿಂದಿನ ಎಕ್ಸಾಂಪಲಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಂಡಿದ್ವಿ ಇಲ್ಲಿ. ಸೊ ಅದೇ ಥರನಾಗಿ ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಇದಕ್ಕೆ ಮಾತ್ರ ಸಬ್ಸ್ಟಿಟ್ಯೂಷನ್ ಏನಾಗುತ್ತೆ, 1 + x² = t ಆಗುತ್ತೆ. ಇದು 2x dx = dt ಆಗುತ್ತೆ. ಅದಾದಮೇಲೆ x dx = 1/2 dt ಆಗುತ್ತೆ. ಸೊ ಇದನ್ನು ಇಲ್ಲಿ ಫಿಲಪ್ ಮಾಡ್ಕೋಬೇಕು. ಏನಾಗುತ್ತೆ ನೋಡಿ, ಸೊ ಮೈನಸ್ ಲಾಗ್ ಆಫ್ mod ಆಫ್ 1 - x ಇದಂತೂ ಬಂದಿದೆ. ಸೊ ಇದನ್ನು ನಾವು ಇಲ್ಲಿ ಫಿಲಪ್ ಮಾಡ್ಕೊಂಡ ತಕ್ಷಣ ಎಷ್ಟಾಗುತ್ತೆ, ಇದು 1/2 ಇಲ್ಲಿ ಬರುತ್ತಾ, ಅಂದರೆ ಫಸ್ಟಿಗೆ ನಾನು +1/2 ಹೊರಗಡೆ ಬರ್ಕೊತಾ ಇದ್ದೀನಿ. ಇಂಟಿಗ್ರೇಷನ್ ಅಪ್ ಅಂದರೆ 1/t ಆಯ್ತು. ಇದು ಅಂದರೆ ಲಾಗ್ ಆಫ್ mod ಆಫ್ 1 + x². ಹಿಂದಿನ ಎಕ್ಸಾಂಪಲಲ್ಲಿ ಮಾಡಿದ್ದೆ ನೋಡಿ, ಸೇಮ್ ಮೆಥಡ್ ಇದೆ ಇಲ್ಲಿನೂ. ಓಕೆ. ಸೊ ಅದಾದಮೇಲೆ ಪ್ಲಸ್ ಇಲ್ಲಿ ಏನಾಗುತ್ತೆ, ಮತ್ತು ಇದು ಟ್ಯಾನ್ ಇನ್ವರ್ಸ್ ಫಾರ್ಮುಲಾ ಅಂತಂದರೆ ಟ್ಯಾನ್ ಇನ್ವರ್ಸ್ ಆಫ್ x/1 ಅಂದರೆ ಎಕ್ಸೇ ಆಗುತ್ತೆ ಇದು. ಓಕೆ. ಇಷ್ಟು ಮಾಡಿದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಬೇಕಿದ್ರೆ ನೀವು ಪ್ಲಸ್ ಸೈನ್ ಇದನ್ನು ಮೊದಲಿಗೆ ಬರ್ಕೊಂಡ್ರು ಕೂಡ ನಡೀತಾ ಇದೆ. ಪ್ಲಸ್ ಸೈನ್ ಇದೆಯಲ್ಲ, ಸೊ ಅದಕ್ಕೆ ನಾನು ಇದನ್ನು ಮೊದಲಿಗೆ ಬರ್ಕೊತಾ ಇದ್ದೀನಿ. ಲಾಗ್ ಆಫ್ mod ಆಫ್ 1 + x² ಮೈನಸ್ ಲಾಗ್ ಆಫ್ mod ಆಫ್ 1 - x ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ x ಪ್ಲಸ್ ಸಿ ಒಂದು ಬರೆಯೋದು ಮರೆಯಬೇಡಿ. ಓಕೆ. ಪ್ಲಸ್ ಸಿ ಅಂತ ಬರೆದ್ರೆ ಇದು ಆನ್ಸರ್ ಕೂಡ ಕಂಪ್ಲೀಟ್ ಆಯಿತು ನೋಡಿ. ಸಿಂಪಲ್ ಇದೆಯಾ ಇದು ಕೂಡ. ಓಕೆ. ಟೋಟಲಿ 2 ಎಕ್ಸಾಂಪಲ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಇನ್ನು ನೆಕ್ಸ್ಟ್ ರಿಸಲ್ಟ್ಗೆ ಹೋಗೋಣ. ಸ್ಟೂಡೆಂಟ್ಸ್, ನಾನು ಇವಾಗ ನೆಕ್ಸ್ಟು ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನಲ್ಲಿ 4th ಮೆಥಡ್ನ ಹೇಳ್ತಾ ಹೋಗ್ತಾ ಇದ್ದೀನಿ. ಓಕೆ. 4th ಮೆಥಡ್ ಅಂದರೆ ಯಾವ ಥರ ಇರುತ್ತಪ್ಪ ಅಂತಂದರೆ ನೋಡಿ, ಇಲ್ಲಿ x³ + x + 1 / x² - 1 ಇದು 4th ಮೆಥಡ್. ಸೊ ಇದನ್ನು ಯಾವ ಥರ ಗೊತ್ತು ಮಾಡ್ಕೋಬೇಕು, ಇದು 4th ಮೆಥಡ್ ಇದೆ ಅಂತಂದರೆ, ಸೊ ಇಲ್ಲಿವರೆಗೂ ನಾವು ನೋಡಿರೋದು 3 ಟೈಪಲ್ಲಿ. ಎಲ್ಲ ಎಕ್ಸಾಂಪಲ್ನ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಇರುವಂಥ ಎಕ್ಸ್ ಪವರು, ಕೆಳಗಡೆ ಇರುವಂಥ ಎಕ್ಸ್ ಪವರ್ನ ಚೆಕ್ ಮಾಡ್ಕೊಳ್ಳಿ. ಡಿನಾಮಿನೇಟರಲ್ಲಿರುವಂಥ ಎಕ್ಸ್ ಪವರ್ ಯಾವಾಗಲೂ ಜಾಸ್ತಿ ಇದೆ. ಓಕೆ. ಸೊ ನ್ಯೂಮಿನೇಟರಲ್ಲಿರುವಂಥ ಪವರು ಯಾವಾಗಲೂ ಕಡಿಮೆ ಇದೆ. ಬಟ್ ಇಲ್ಲಿ ಈ ಎಕ್ಸಾಂಪಲಲ್ಲಿ ನೋಡಿ, ಇಲ್ಲಿ x³ ಇದೆ, ಹೈಯೆಸ್ಟ್ ಪವರ್ನ ನೋಡಬೇಕು. ಇಲ್ಲಿ ಎಷ್ಟಿದೆ, ಎಕ್ಸ್ದು ಹೈಯೆಸ್ಟ್ ಪವರ್ 3 ಇದೆ, ಇಲ್ಲಿ ಎಷ್ಟಿದೆ 2 ಇದೆ. ಅಂತಂದರೆ ಇಂಥ ಎಕ್ಸಾಂಪಲ್ನ ನಾವು ಏನಂತ ಡಿಸೈಡ್ ಮಾಡ್ಕೋಬೇಕು, ಟೈಪ್ 4 ಅಂದರೆ. ಇದನ್ನು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಯಾವಾಗಲೂ ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಪ್ಲೈ ಮಾಡ್ಕೋಬೇಕಂದ್ರೆ ಡಿನಾಮಿನೇಟರ್ ಪವರ್ ಹೈಯೆಸ್ಟ್ ಇರಬೇಕು. ಅವಾಗ ಮಾತ್ರ ನಾವು ಪಾರ್ಷಿಯಲ್ ಫ್ರ್ಯಾಕ್ಷನ್ ಮಾಡ್ಕೋಬೋದು, ಆಮೇಲೆ ಇಂಟಿಗ್ರೇಷನ್ ಮಾಡಲಿಕ್ಕೆ ಬರುತ್ತೆ. ಓಕೆ. ಸೊ ಫಸ್ಟ್, ಸೆಕೆಂಡ್, ಥರ್ಡ್ ಮೆಥಡ್ ನೋಡಿ. ಫಸ್ಟ್ ಮೆಥಡ್ ಅಂತೂ ಸಿಂಪಲ್ ಬ್ರಾಕೆಟ್ಸ್ ಇದ್ದು ಅದು ಈಸಿಯಾಗಿ ಗೊತ್ತಾಗ್ತಿತ್ತು. ಓಕೆ. ಸೆಕೆಂಡ್ ಮೆಥಡಲ್ಲಿ ಏನು ಹೇಳಿದೆ ನಾನು, ಹೋಲ್ ಸ್ಕ್ವೇರ್ ಇರ್ತಿತ್ತು. ಅಂದರೆ ಬ್ರಾಕೆಟ್ ಬಿಟ್ಟು ಮೇಲ್ಗಡೆ ಸ್ಕ್ವೇರ್ ಬಂದಾಗ ನೀವು ಸೆಕೆಂಡ್ ಮೆಥಡ್ ಅಪ್ಲೈ ಮಾಡಿದ್ದೆ. ಥರ್ಡ್ ಮೆಥಡ್ ಅಂದರೆ ಇವಾಗಲೇ ನಾನು ಹೇಳಿದೆ ಆ ಸ್ಕ್ವೇರ್ ಒಳಗಡೆ ಬಂದಿರುತ್ತೆ. ಬಟ್ ಇಲ್ಲಿ ಏನಿದೆ ನೋಡಿ, ಇದರ ಪವರ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಪವರ್ನ ಅಂದರೆ ಎಕ್ಸ್ ಮೇಲೆ ನ್ಯೂಮಿನೇಟರಲ್ಲಿರುವಂಥ ಪವರ್ ಎಕ್ಸ್ದು ಹೈಯೆಸ್ಟ್ ಪವರ್ ಎಷ್ಟಿದೆ, ಮತ್ತು ಡಿನಾಮಿನೇಟರಲ್ಲಿ ಇಲ್ಲಿ ಹೈಯೆಸ್ಟ್ ಪವರ್ ಎಷ್ಟಿದೆ, 3 ಇದೆ, ಇಲ್ಲಿ ಎಷ್ಟಿದೆ, 2 ಇದೆ. ಓಕೆ. ಸೊ ನಾವು ಇನ್ನೇಗ ಟೈಪ್ 2 ಅಲ್ಲಿ ಮಾಡಿದ್ವಿ. ಇಲ್ಲಿ ನೋಡಿ ರಿಸಲ್ಟ್, ಇದು ಹೈಯೆಸ್ಟ್ ಪವರ್ ಇದೆನಾ 2, ಅಂದರೆ ಇಲ್ಲಿ 3 ಇದೆ, ಅಂದರೆ ಇದು ಟೋಟಲಿ ಇದು ಕ್ಯೂಬ್ ಬರುತ್ತೆ, ಅಂದರೆ ಇದು ಹೈಯೆಸ್ಟ್ ಇದೆ. ಆಮೇಲೆ ಇದನ್ನು ನೋಡಿ, ಇದರಲ್ಲಿ ಸ್ಕ್ವೇರ್ ಇದೆ, ಇಲ್ಲಂತೂ ಇಲ್ಲೇ ಇಲ್ಲ ಎಕ್ಸ್ ವ್ಯಾಲ್ಯೂ. ಸೊ ಅಂತಂದರೆ ಇಲ್ಲಿವರೆಗೆ ಎಷ್ಟೆಲ್ಲ ಎಕ್ಸಾಂಪಲ್ ನಾವು ಮಾಡಿದ್ವಿ ಅದರಲ್ಲೆಲ್ಲನೂ ಡಿನಾಮಿನೇಟರಲ್ಲಿರುವಂಥ ಎಕ್ಸ್ ಪವರ್ ಹೈಯೆಸ್ಟ್ ಆಗಿದೆ. ಬಟ್ ಇಂಥ ಎಕ್ಸಾಂಪಲ್ ಬಂದಾಗ ನಾವು ಟೈಪ್ 4 ಮಾಡಬೇಕು. ಯಾವ ಥರ ಮಾಡ್ಕೋಬೇಕಂತಂದರೆ, ಇದರಿಂದ ಇದಕ್ಕೆ ನಾವು ಡಿವೈಡ್ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ನಾನು ಅದನ್ನು ಡಿವೈಡ್ ಮಾಡೋದನ್ನು ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ ನೋಡಿ. x² - 1ಗೆ ಇದಕ್ಕೆ ಡಿವೈಡ್ ಮಾಡ್ತೀನಿ ನಾನು, x³ + x + 1. ಸೊ ಯಾವ ಥರ ಡಿವೈಡ್ ಮಾಡ್ಕೋಬೇಕು, ಇಲ್ಲಿ x² ಇದೆ. ಓಕೆ. ಸೊ ಇದರಿಂದ ಇದಕ್ಕೆ ಡಿವೈಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಎಷ್ಟಿದೆ, ಹೈಯೆಸ್ಟ್ x³ ಇದೆ, ಇಲ್ಲಿ x² ಅಂದರೆ ಇದಕ್ಕೆ x ಮಲ್ಟಿಪ್ಲೈ ಮಾಡಿದರೆ x³ ಆಗುತ್ತಾ ಇದು. ಓಕೆ. ಎಕ್ಸಿಂದ ನಾನು ಇದಕ್ಕೆ ಡಿವೈಡ್ ಮಾಡ್ತಾಯಿದ್ದೀನಿ. ಎಕ್ಸ್ ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ ನೋಡಿ, ಇದು x³ ಆಯಿತು, ಮೈನಸ್ x × 1 x ಆಯಿತು. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಇಲ್ಲಿ ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಆಯಿತಾ. ಸೊ ಅದಾದಮೇಲೆ ಪ್ಲಸ್ ಅಂದರೆ ಇದು 2x ಆಗುತ್ತೆ. ಇದನ್ನು ಕೆಳಗಡೆ ತೊಗೊಳ್ಳಿ, +1. ಇವಾಗ ಮತ್ತೆ ನೋಡಿ ಏನು ಅಪ್ಲೈ ಮಾಡ್ಕೋಬೇಕು, ಇವಾಗ 2x ಸಿಕ್ಬಿಡ್ತಾ ನಮಗೆ ಅಂತಂದರೆ ಈ ರಿಸಲ್ಟ್ನ ನಾವು ಇವಾಗ ಹೊಳ್ಳಿ ರಿವರ್ಸ್ ಇದರಲ್ಲಿ ಬರ್ಕೋಬೇಕಾಗತ್ತೆ. ಸೊ ಯಾವ ಥರ ಬರ್ಕೋಬೇಕು, ಸೊ ಇಲ್ಲೊಂದು ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಅದು ಯಾವ ಥರ ಬರೀಬೇಕಂತ ನಿಮ್ಗೆ ಗೊತ್ತಿದೆ, ನೀವು ಆಲ್ರೆಡಿ ಸ್ಟಡಿ ಮಾಡಿರ್ತೀರ. ಸಪೋಸ್ ಇವಾಗ 7/2 ಇತ್ತಂತ ತಿಳ್ಕೊಳ್ಳಿ. ಇದನ್ನು ಯಾವ ಥರ ಡಿವೈಡ್ ಮಾಡ್ತಿದ್ರಿ, 2 ಇಲ್ಲಿ ಬರೀತಿದ್ರಿ, 7 ಇಲ್ಲಿ ಬರ್ಕೊತಾ ಇದ್ರಿ. ಸೊ 2 3s ಅಂತ ಬರೀತಿದ್ರೆ 2 3s ಎಷ್ಟಾಗುತ್ತೆ, 6 ಆಗುತ್ತೆ, /1. ಸೊ ಇದನ್ನು ನೀವು ಈ ರೀತಿ ಇದೇ ಫಾರ್ಮೆಟ್ ಒಳಗೆ ಬರೀಬೇಕಾಗಿತ್ತು ಅಂದರೆ ಯಾವ ಥರ ಬರೀತಿದ್ರಿ ನೋಡಿ. ಫಸ್ಟು ಡಿವೈಡ್ ಮಾಡಿರೋದು 3, ಅದಾದಮೇಲೆ 1 ರಿಮೈಂಡರ್ ಎಷ್ಟು ಉಳಿದಿದೆ ಅಂತ, ಶೇಷ ಎಷ್ಟು ಉಳಿದಿದೆ ಅದನ್ನು ಬರೀತಿದ್ರಿ, 1/2 ಈ ಥರ ಬರೀತಿದ್ರೆ ನೆನಪಿದೆನಾ ಇದು ನೋಡಿ. 2 × 3 ಎಷ್ಟಾಗುತ್ತೆ, 6 + 1 ಅಂದರೆ 7/2 ಮತ್ತೆ ಹೊಳೆ ಆನ್ಸರ್ ಬರುತ್ತಾ. ಇದು ಫಾರ್ಮೆಟ್ ನೆನಪಿದೆನಾ, ನೀವು ಪ್ರೈಮರಿಯಲ್ಲಿ ಅಥವಾ ಹೈಸ್ಕೂಲಲ್ಲಿ ಈ ಥರ ಮೆಥಡ್ ಫಾಲೋ ಮಾಡಿದರೆ. ಓಕೆ. ಇದನ್ನು ಈ ಥರನೂ ಬರಿಬೋದು, ಇಲ್ಲ ಅಂತಂದರೆ ನೀವು ಇಲ್ಲಿ ಏನು ಮಾಡ್ಬೋದು, ಇದನ್ನು 3 + 1/2 ಈ ಥರನೂ ಬರ್ಕೊಳ್ಬೋದು. ಎರಡು ಒಂದೇ ಆಗುತ್ತೆ. ಇಲ್ಲಿ LCM ತೊಗೊಂಡು 2 ತೊಗೊಂಡಿರ್ತೀರಾ ಅಂದರೆ 3 6 ಆಗುತ್ತೆ, 6 + 1 7/2ನೇ ಬರುತ್ತೆ. ಸೊ ಇದು ಬರೀದ್ರು ಒಂದೇ, ಇದು ಬರೀದು ಒಂದೇ ಆಗುತ್ತೆ. ಸೊ ನಾವು ಈ ಫಾರ್ಮೆಟ್ನ ನಾವು ಇವಾಗ ಫಾಲೋ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಫಸ್ಟ್ ಏನು ಮಾಡಿದ್ರೆ ಯಾವ್ದು ನಂಬರಿಂದ ಡಿವೈಡ್ ಮಾಡಿದ್ವಿ, ಇಲ್ಲಿ ಯಾವ ನಂಬರಿಂದ ಡಿವೈಡ್ ಮಾಡಿದ್ವಿ, x ಇಂದಲ್ಲ. ಸೊ ಎಕ್ಸನ್ನು ನಾನು ಇಲ್ಲಿ ಬರೆದಿದ್ದೀನಿ. ಎಕ್ಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕು, ಪ್ಲಸ್ ತೊಗೋಬೇಕು. ಅದಾದಮೇಲೆ ಎಷ್ಟು ಉಳಿದಿದೆ ನೋಡಿ, ಶೇಷ ಅಂದರೆ ರಿಮೈಂಡರ್ ಎಷ್ಟು ಉಳಿದಿದೆ ಅದನ್ನು ಇಲ್ಲಿ ಬರ್ಕೋಬೇಕು. 2x + 1 ಡಿವೈಡೆಡ್ ಬೈ ಯಾವ ನಂಬರಿಂದ ಡಿವೈಡ್ ಮಾಡಿದ್ವಿ ನಾವು, x² - 1. ಸೊ ಇಷ್ಟು ಬರೀಬೇಕು. ಇವಾಗ ನೋಡಿ ಅಬ್ಸರ್ವ್ ಮಾಡಿ, ನ್ಯೂಮಿನೇಟರ್ ಮತ್ತು ಡಿನಾಮಿನೇಟರ್ ಇದು ಹೈಯೆಸ್ಟ್ ಇದೆಯಾ ಡಿನಾಮಿನೇಟರ್. ಇವಾಗ ಬೇಕಿದ್ರೆ ಈಸಿಯಾಗಿ ಇಲ್ಲಿ ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಪ್ಲೈ ಮಾಡ್ಬೋದು.
ಓಕೆ. ಸೊ ಇದಕ್ಕೆ ನಾವು ಇಂಟಿಗ್ರೇಷನ್ ತೊಗೊಂಡ್ರೆ ಇದ್ರದ್ದು ಇಂಟಿಗ್ರೇಷನ್ ಈಸಿಯಾಗಿ ಮಾಡ್ಬೋದು, ಬಟ್ ಇಲ್ಲಿ ಪಾರ್ಷಿಯಲ್ ಫ್ರಾಕ್ಷನ್ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಈ ಪಾರ್ಟ್ನ ಸಪ್ರೇಟಾಗಿ ತೊಗೊತಾ ಇದ್ದೀನಿ ಇವಾಗ. ಓಕೆ, ಇದು ಬೇಕಿದ್ರೆ ಇಕ್ವೇಷನ್ ಸ್ಟಾರ್ ಅಂತ ನೀವು ಡಿನೋಟ್ ಮಾಡ್ಕೊಳ್ಳಿ. ಸೊ ಈ ಪಾರ್ಟ್ನ ನಾನು ಸಪ್ರೇಟ್ ತೊಗೋತಾ ಇದ್ದೀನಿ. ಏನಿದೆ ಇದು 2x + 1 ಡಿವೈಡ್ ಬೈ x² - 1. ಸೊ ಇದನ್ನು ನಾವು ಈ ಥರ ಬರಿಬೋದೇನು ನೋಡಿ, 2x + 1 ಡಿವೈಡ್ ಬೈ ಇದು a² - b² ಫಾರ್ಮುಲಾ ಆಗುತ್ತಾ, ಅಂತಂದರೆ a + b a - b ಬರಿಬೋದಾ, x - 1 x + 1 ಈ ಥರ ಬರಿಬೋದು. ಅಂದರೆ ಇದು ಫಸ್ಟ್ ಮೆಥಡ್ ಆಗಿಬಿಡುತ್ತೆ. ಅಂತಂದರೆ ಯಾವ್ದು ಥರ ಇತ್ತು ಫಸ್ಟ್ ಮೆಥಡು, a ಡಿವೈಡ್ ಬೈ x - 1 ಆಗುತ್ತೆ ಪ್ಲಸ್ b ಡಿವೈಡ್ ಬೈ x + 1 ಆಗುತ್ತೆ. ಓಕೆ, ಸೊ ಇವಾಗ ಏನು ಮಾಡ್ಕೋತೀರಿ ನೀವು, ಇದಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ಎಷ್ಟಿದೆ 2x + 1 ಉಳಿಯುತ್ತೆ. ಅದಾದಮೇಲೆ a ಇಂಟು ಅಂದರೆ ಈ ಟರ್ಮ್ನ ಮಲ್ಟಿಪ್ಲೈ ಮಾಡ್ಕೋಬೇಕು, x + 1 ಪ್ಲಸ್ b ಇಂಟು ಈ ರಿಸಲ್ಟು x - 1ನ ಮಲ್ಟಿಪ್ಲೈ ಮಾಡ್ಕೋತೀರಾ. ಓಕೆ, ಸೊ ಇವಾಗ ಈಸಿಯಾಗಿ ಫಾಸ್ಟಾಗಿ ನೀವು ಎಕ್ಸ್ ವ್ಯಾಲ್ಯೂನ ಎ ಮತ್ತು ಬಿ ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳಿ. ಎಕ್ಸ್ ಇಸ್ ಈಕ್ವಸ್ ಟು ನಾನು ಇದನ್ನು 0 ಮಾಡ್ಕೋ ಸಲುವಾಗಿ x ಇಸ್ ಈಕ್ವಸ್ ಟು 1 ತಗೋತೀನಿ. ಅಂದರೆ ಇದು ಎಷ್ಟಾಗುತ್ತೆ 2 + 1 ಅಂದರೆ 3 ಆಯಿತು. ಇಲ್ಲಿ 1 + 1 ಅಂದರೆ ಇದು 2a ಆಯಿತು. ಸೊ ಇದಂತೂ 0 ಆಗಿಬಿಡುತ್ತೆ. ಅದಾದಮೇಲೆ a ಇಸ್ ಈಕ್ವಸ್ ಎಷ್ಟಾಗುತ್ತೆ 3/2 ಬಂತು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ ಸ್ಟೂಡೆಂಟ್. ಅದಾದಮೇಲೆ ಇದೇ ಥರನಾಗಿ ಬಿ ವ್ಯಾಲ್ಯೂ ಒಂದು ಫೈಂಡ್ ಮಾಡ್ಕೋ. ಬಿ ವ್ಯಾಲ್ಯೂ ಮಾಡಬೇಕಂತಂದರೆ ಇಲ್ಲಿ -1 ತೊಗೋಬೇಕು, ಅಂದರೆ ಎ ವ್ಯಾಲ್ಯೂ 0 ಆಗುತ್ತೆ. ಸೊ ನೋಡಿ -1 ಅಂದರೆ -2 + 1 -2 + 1 ಅಂದರೆ -1 ಆಗುತ್ತೆ. ಇದು 0 ಆಗುತ್ತೆ. ಇಲ್ಲಿ -1 ಅಂದರೆ -2b ಆಗುತ್ತೆ. ಸೊ ಎರಡು ಸೈಡ್ ಮೈನಸ್ ಕ್ಯಾನ್ಸಲ್ ಆಗಿಬಿಡ್ತು. ಸೊ ಬಿ ಇಸ್ ಈಕ್ವಸ್ ಎಷ್ಟು ಉಳಿತು ನಮಗೆ 1/2 ಬಂತು. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ. ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ ಸಿಕ್ಕ ಮೇಲೆ ಇವಾಗ ಈ ಇಕ್ವೇಷನಲ್ಲಿ ಫಿಲಪ್ ಮಾಡ್ಕೋಬೇಕಾಗುತ್ತೆ. ನಾನು ಏನು ಮಾಡ್ತಾ ಇದ್ದೀನಿ, ಮೊದಲು ಕ್ವಶನ್ ಬರ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಏನಿತ್ತು ನಮ್ಮದು ಕ್ವಶನ್ನು, ಇಂಟಿಗ್ರೇಷನ್ ಆಫ್ x³ + x + 1 ಡಿವೈಡೆಡ್ ಬೈ x² - 1. ಇದೆಲ್ಲ ಸಿಂಪ್ಲಿಫೈ ಆಗಿ ಬಂದಿತ್ತು. ಸೊ ಹಾಗಾಗಿ ಏನಿತ್ತು ನೋಡಿ, ಇಲ್ಲಿ ಸ್ಟಾರ್ ಇದು ರಿಸಲ್ಟ್ ಫಸ್ಟ್ x ಇದೆ. ಸೊ ಅದಕ್ಕೆ ನಾನು ಇಂಟಿಗ್ರೇಷನ್ ಆಫ್ x dx ಅಂತ ಬರ್ಕೊತಾ ಇದ್ದೀನಿ. ಅದಾದಮೇಲೆ ಏನಿದೆ ಪ್ಲಸ್ 2x, ಇದು ಪೂರಾ ಸಿಂಪ್ಲಿಫೈ ಆಗಿ ಇಲ್ಲಿದೆನಾ. ಸೊ ಸಿಂಪ್ಲಿಫೈ ಆಗಿ ಈ ಎರಡು ರಿಸಲ್ಟ್ಗಳು ಬಂದಿತ್ತು, ಕರೆಕ್ಟಾ. ಸೊ ಈ ರಿಸಲ್ಟ್ನ ಇಲ್ಲಿ ತೊಗೊಂಡಿದ್ದೀನಿ. ಎ ವ್ಯಾಲ್ಯೂ ಎಷ್ಟು ಬಂದಿದೆ 3/2 ಇದೆ. ಸೊ ಪ್ಲಸ್ 3/2 ಇಂಟಿಗ್ರೇಷನ್ ಆಫ್ dx ಡಿವೈಡ್ ಬೈ ಎಷ್ಟು ಕೆಳಗಡೆ x - 1 ಪ್ಲಸ್ ಬಿ ವ್ಯಾಲ್ಯೂ ಎಷ್ಟು ಬಂದಿದೆ 1/2 ಇದೆ. ಸೊ ಅದಕ್ಕೆ 1/2 ಇಂಟಿಗ್ರೇಷನ್ ಆಫ್ ಇದೆಷ್ಟು ಬಂದಿದೆ x + 1 ಇದೆ. ಸೊ x + 1. ಸೊ ಇವಾಗ ಎಲ್ಲಕ್ಕೂ ಇಂಟಿಗ್ರೇಷನ್ ಮಾಡಿಬಿಟ್ರೆ ಮುಗೀತು ನೋಡಿ. ಇಂಟಿಗ್ರೇಷನ್ ಆಫ್ x ಏನಾಗುತ್ತೆ 1 + 1 ಅಂದರೆ 2 ಆಗುತ್ತೆ ಇದು. ಓಕೆ, ಇದು ಇಂಟಿಗ್ರೇಷನ್ ಇದೆನಾ. ಸೊ ಹಾಗಾಗಿ 2 / 2 ಆಗುತ್ತೆ. ಪ್ಲಸ್ ಇದು 3/2 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇದು ಲಾಗ್ ಆಗುತ್ತೆ, ಲಾಗ್ ಆಫ್ mod ಆಫ್ x - 1. ಮತ್ತು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, ಅದು ಬಿಟ್ಬಿಡಿ. ಮತ್ತು ಇಲ್ಲಿ 1/2 ಆಗುತ್ತೆ. ಇದು ಲಾಗ್ ಆಫ್ mod ಆಫ್ x + 1 ಆಗುತ್ತೆ. ಸೊ ಎಷ್ಟು ಮಾಡಿದರೆ ನಿಮ್ಮದು ಎಕ್ಸಾಂಪಲ್ ಕಂಪ್ಲೀಟ್ ಆಯ್ತು ನೋಡಿ. ಲಾಸ್ಟ್ ಪ್ಲಸ್ ಸಿ ಒಂದು ಬರೆದ್ರೆ ಮುಗೀತು. ಇದು ಆಗಿದೆ ನಿಮ್ಮದು ಫೋರ್ತ್ ಮೆಥಡ್. ಫೋರ್ತ್ ಮೆಥಡಲ್ಲಿ ಇಂಪಾರ್ಟೆಂಟು ಈ ಡಿವೈಡ್ ಮಾಡೋದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ, ಡಿವೈಡ್ ಯಾವ ಥರ ಮಾಡ್ಕೋಬೇಕಂದ್ರೆ, ಇಲ್ಲಿ ಸ್ಕ್ವೇರ್ ಇತ್ತಂದರೆ ಇದನ್ನು ಮೇಕಪ್ ಮಾಡ್ಕೋಬೇಕು. ಅಂದರೆ ಸೇಮ್ ಆನ್ಸರ್ ಬರುವ ಹಾಗೆ, ಅಂದರೆ ಎಕ್ಸಿಂದ ಡಿವೈಡ್ ಮಾಡ್ಕೋಬೇಕು. ಓಕೆ, ಇಲ್ಲಿ x⁴ ಇತ್ತಂದರೆ ಮತ್ತೆ ಇಲ್ಲಿ x² ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಇದು ಬರ್ಕೊಳ್ಬೇಕಾದ್ರೆ ಯಾವ ಥರ ಬರೀಬೇಕು, ಇಲ್ಲಿ ಯಾವುದರಿಂದ ಡಿವೈಡ್ ಮಾಡಿರ್ತೀವಲ್ಲ ಅದನ್ನು ಮೊದಲು ಬರ್ಕೋಬೇಕು. ಪ್ಲಸ್ ರಿಮೈಂಡರ್ ಎಷ್ಟು ಉಳಿದೆ ಅದನ್ನು ಇಲ್ಲಿ ಬರೀಬೇಕು, ಡಿವೈಡ್ ಬೈ. ಮತ್ತು ಇವಾಗ ಬೇಕಿದ್ರೆ ಪಾರ್ಷಿಯಲ್ ಫ್ರಾಕ್ಷನ್ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ. ಓಕೆ, ಇನ್ನು ನಾನು ಇನ್ನೊಂದು ಎಕ್ಸಾಂಪಲ್ನ ಇದೇ ಮೆಥಡಿಂದ ಮಾಡ್ತಾ ಇದ್ದೀನಿ ನೋಡಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ನಾನು ಟೈಪ್ 4ಅಲ್ಲಿ ಇನ್ನೊಂದು ಎಕ್ಸಾಂಪಲ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಎಕ್ಸಸೈಸ್ 7.4 ಸಿಕ್ಸ್ತ್ ಎಕ್ಸಾಂಪಲ್ ಆಗಿದೆ. ಸ್ವಲ್ಪ ಇದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ 1 - x², ಇಲ್ಲಿ x ಮತ್ತು ಇದನ್ನು ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ಮೇಲೆ x² ಆಗುತ್ತೆ. ಇದು ಎರಡು ಸೇಮ್ ಆಗುತ್ತೆ, ಸೇಮ್ ಕೂಡ ಇರಬಾರ್ದು. ಓಕೆ ಫ್ರೆಂಡ್ಸ್, ಅಂದರೆ ರೇಷಿಯೋ ಡಿನೋಮಿನೇಟರಲ್ಲಿ ಸೇಮ್ ಇದ್ರೂ ಅದು ನಡೆಯೋದಿಲ್ಲ ಪಾರ್ಷಿಯಲ್ ಫ್ರಾಕ್ಷನಲ್ಲಿ. ಸೊ ಹಾಗಾಗಿ ಇದನ್ನು ಮತ್ತೆ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಕಡಿಮೆ ಅಂದರೆ ಡಿವೈಡ್ ಮಾಡ್ಕೋಬೇಕು. ಸೊ ಡಿವೈಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗ್ಬೋದು. ಅದಕ್ಕೆ ನಾನು ಇದನ್ನು ಸಿಂಪಲ್ ಮಾಡ್ಕೊತಾ ಇದ್ದೀನಿ ನೋಡಿ. ಏನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ನಾನು ಮೈನಸ್ ಕಾಮನ್ ತೊಗೊತಾ ಇದ್ದೀನಿ. ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ಇದು x² - 1 ಆಗುತ್ತಾ. ಅಂದರೆ ಇಲ್ಲಿನೂ ನಾನು ಇದನ್ನು x ಮಲ್ಟಿಪ್ಲೈ ಮಾಡಿ ಮೈನಸ್ ಕಾಮನ್ ತೊಗೊತಾ ಇದ್ದೀನಿ. x ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ x ಆಗುತ್ತೆ, ಇದು 2x² ಆಗುತ್ತೆ. -1 ಕಾಮನ್ ತೊಗೊಂಡ್ರೆ ಫಸ್ಟ್ 2x² ಆಗುತ್ತೆ. ಇದು x ಮಲ್ಟಿಪ್ಲೈ ಮಾಡಿದ್ಮೇಲೆ ಇದು -x ಆಗುತ್ತೆ. ಗೊತ್ತಾಯ್ತಾ. ಮೈನಸ್ ಮಲ್ಟಿಪ್ಲೈ ಮಾಡಿ -2x² ಆಗುತ್ತೆ. ಇದು -x 1 ಅಂದರೆ x ಆಗುತ್ತೆ, ಬಟ್ ಇಲ್ಲಿ ಮೈನಸ್ ಏನಿದೆ ಮೈನಸ್ ಪ್ಲಸ್ ಆಗುತ್ತೆ. ಓಕೆ, ಸೊ ಇವಾಗ ನಾನು ಈ ಎರಡು ಮೈನಸ್ನ ಕ್ಯಾನ್ಸಲ್ ಮಾಡ್ಕೊತೀನಿ. ಸೊ ಇವಾಗ ನಮಗೆ ಎಷ್ಟು ಬಂತು ನೋಡಿ, x² - 1 ಡಿವೈಡೆಡ್ ಬೈ 2x² - x ಆಯಿತು. ಸೊ ಇವಾಗ ನೋಡಿ ಎರಡು ಸೇಮ್ ಇದೆ. ಸೊ ಇದರಿಂದ ಇದಕ್ಕೆ ನಾವು ಡಿವೈಡ್ ಮಾಡ್ಕೋಬೇಕು. ಓಕೆ, ನಾನು ಇಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. 2x² - x ಯಾವ ನಂಬರ್ಗೆ ಡಿವೈಡ್ ಮಾಡಬೇಕು, x² - 1ಗೆ ಡಿವೈಡ್ ಮಾಡಬೇಕು. ಓಕೆ, ಸೊ ಇದಕ್ಕೆ ಅಬ್ಸರ್ವ್ ಮಾಡಿ. ಇಲ್ಲಿ x² ಇದೆ, ಇಲ್ಲಿ x² ಇದೆ. ಸೊ ಇಲ್ಲಿ 2 ಇದೆಯಲ್ಲ, 2 ಇದ್ರೆ ಏನು ಮಾಡ್ಕೋಬೇಕು ಇವಾಗ. ಸೊ 2 ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ 2 × 2 4 ಆಗಿಬಿಡುತ್ತೆ. ಸೊ ಇಲ್ಲಿನೂ ಅದೇ ಸೇಮ್ ನಂಬರೇ ಬರಬೇಕಾಗಿರೋದು. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ಕೋಬೇಕು, ಈ ನಂಬರ್ಗೆ ನಾವು 1/2 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಅಂದರೆ ಇದು 2 ಹೋಗಿಬಿಡುತ್ತೆ. ಅವಾಗ 1/2 ಮಲ್ಟಿಪ್ಲೈ ಮಾಡಿದ್ಮೇಲೆ ಅವಾಗ x² ಉಳಿಯುತ್ತೆ. ಅದಕ್ಕೆ ಈಸಿಯಾಗಿ ನೀವು ಮಾಡಬಹುದಾಗುತ್ತೆ. ಸೊ ಇದು ನಿಮಗೆ ನೆನಪಿನಲ್ಲಿ ಇರಬೇಕು.
ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ. ಸೊ ಅಂದರೆ ಈ ಕಂಪ್ಲೀಟ್ ಟರ್ಮ್ಗೆ ನಾನು 1/2 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 1/2 ಮಲ್ಟಿಪ್ಲೈ ಮಾಡಿದರೆ 2 ಕ್ಯಾನ್ಸಲ್ ಆಗಿ ಎಷ್ಟು ಬರುತ್ತೆ, ಇದು x² ಬರುತ್ತೆ. ಇಲ್ಲಿ 1/2 ಆ್ಯಸ್ ಇಟ್ ಈಸ್ ಬರುತ್ತೆ. 1/2 ಇಂಟು ಎಕ್ಸ್ ಅಂದರೆ 1/2 ಎಕ್ಸ್ ಆಗುತ್ತೆ. ಸೊ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇವಾಗ ಮೈನಸ್ ಇದು ಪ್ಲಸ್ ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ಇದು ಪ್ಲಸ್ ಮೈನಸ್ ಇದು ಪ್ಲಸ್ಸೇ ಉಳಿತೆ. ಅಂದರೆ ಇದು ಯಾಕಂದರೆ ಇಲ್ಲಿ ಎಷ್ಟಿದೆ ಎಕ್ಸ್ ಇಲ್ಲ ಅಂದರೆ ಇದು ಆ್ಯಸ್ ಇಟ್ ಈಸ್ ಡಿಫ್ರೆಂಟ್ ರಿಸಲ್ಟ್ ಆಗುತ್ತೆ. 1/2 ಎಕ್ಸೇ ಬರ್ಕೊಳ್ಳಿ. ಇದು -1 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ. ಓಕೆ, ಇವಾಗ ಇದನ್ನು ಯಾವ ಥರ ಬರ್ಕೊಳ್ಬೇಕು ಆಲ್ರೆಡಿ ನಾನು ಹೇಳಿದೆ ಹಿಂದಿನ ಎಕ್ಸಾಂಪಲಲ್ಲಿ. ಫಸ್ಟು ಯಾವುದರಿಂದ ಡಿವೈಡ್ ಮಾಡಿದ್ದೀವಿ ಅದನ್ನು ಬರೀಬೇಕು. ಪ್ಲಸ್ಸು ರಿಮೈಂಡರ್ ಎಷ್ಟು ಬಂದಿದೆ 1/2 ಇಂಟು ಎಕ್ಸ್ -1 ಡಿವೈಡೆಡ್ ಬೈ ಯಾವ ನಂಬರಿಂದ ಡಿವೈಡ್ ಮಾಡಿದ್ದೀವಿ ನಾವು x² - x. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ ಸ್ಟೂಡೆಂಟ್ಸ್. ಸೊ ಇವಾಗ ಏನು ಮಾಡ್ಕೊಳ್ಳಿ, ಇಲ್ಲಿ 2 ಇದೆಯಲ್ಲ, ಸೊ 2ನ LCM ತೊಗೊಂಡು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಅಂದರೆ ಸಿಂಪಲ್ ಆಗುತ್ತೆ ನಿಮಗೆ. ಇದು 1/2 ಆ್ಯಸ್ ಇಟ್ ಈಸ್. ಸೊ ಇಲ್ಲಿ 2 LCM ತೊಗೊಂಡ್ರೆ ಎಷ್ಟಾಗುತ್ತೆ ನೋಡಿ, ಇದು x -2 ಇಂಟು 1 ಅಂದರೆ 2 ಆಯಿತು. ಅಂದರೆ ಇದು ಹೋಲ್ ಡಿವೈಡೆಡ್ ಬೈ 2 ಬಂತಾ. ಸೊ ಹೋಲ್ ಡಿವೈಡೆಡ್ ಬೈ 2ನ ನಾನು ಇಲ್ಲಿ ಹೊರಗಡೆ ಬರಿತಾ ಇದ್ದೀನಿ. ಇದು ಎಷ್ಟಾಗುತ್ತೆ 2x² - x ಆಯಿತು. ಸೊ ನಾವು ಸಪೋಸ್ ನಾವು ಇಲ್ಲಿ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಇಂಟಿಗ್ರೇಷನ್ ಆಫ್ 1/2 ಇದೆ. 1/2 ಹೊರಗಡೆ ಬರೆದ್ರೆ ಇಲ್ಲಿ ಏನು ಉಳಿಯುತ್ತೆ, 1 ಉಳಿಯುತ್ತೆ ಇಂಟು dx ಪ್ಲಸ್ ಇದು 1/2 ಹೊರಗಡೆ ಇಟ್ಟರೆ ಇಂಟಿಗ್ರೇಷನ್ ಆಫ್ x -2 ಡಿವೈಡ್ ಬೈ 2x² - x ಆಗುತ್ತೆ. ಅದಾದಮೇಲೆ ಇಂಟು dx ಆಗುತ್ತೆ. ಇದು ನಿಮ್ಮದು ಇಕ್ವೇಷನ್ ಸ್ಟಾರ್ ಅಂತ ಡಿನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಇಂಟಿಗ್ರೇಷನ್ ಗೊತ್ತಿದೆ, ಬಟ್ ಇದು ಗೊತ್ತಿಲ್ಲಲ್ವಾ. ಸೊ ಇದನ್ನು ನಾನು ಸಪ್ರೇಟಾಗಿ ಬರ್ಕೊತಾ ಇದ್ದೀನಿ ಇವಾಗ. ಓಕೆ, ಏನಿದೆ ರಿಸಲ್ಟ್, ಇದು x -2 ಡಿವೈಡೆಡ್ ಬೈ 2x² - x ಆಗುತ್ತೆ. ಸೊ ಇದನ್ನು ಮೊದಲಿನ ಥರನೇ ಬರ್ಕೋಬೇಕಾಗತ್ತೆ ಇವಾಗ. ಯಾಕಂತಂದರೆ ಸೊ ನಾವು ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ಕೋಬೇಕಂದ್ರೆ ಥರ್ಡ್ ಮೆಥಡ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ನಿಮಗೆ, ax + b ಈ ಥರ ಮಾಡ್ಕೊತ ಹೋಗೋದು. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇದು x -2 ಬರ್ಕೊಂಡು ಇದು x ಹೊರಗಡೆ ತೊಗೊಂಬಂದ್ರೆ ಏನಾಗ್ತಿತ್ತು, ಆಗಲೇ ಮಾಡಿದ ಥರನ 2x -1 ಅಂತ ಬರೀಬೋದಾ. x ಮಲ್ಟಿಪ್ಲೈ ಮಾಡಿ 2x² ಆಗುತ್ತೆ, x ಇಂಟು 1 x ಆಗುತ್ತೆ. ಓಕೆ, ಈ ಥರ ಮಾಡೋದ್ರಿಂದ ನಾವು ಪಾರ್ಷಿಯಲ್ ಫ್ರಾಕ್ಷನ್ ಈಸಿಯಾಗಿ ಮಾಡ್ಬೋದು. a ಡಿವೈಡೆಡ್ ಬೈ x ಆಗುತ್ತೆ ಪ್ಲಸ್ b ಡಿವೈಡೆಡ್ ಬೈ 2x -1 ಆಗುತ್ತೆ. ಓಕೆ, ಸೊ ಇವಾಗ ಈಸಿಯಾಗಿ ನೀವು ಇಲ್ಲಿ LCM ತೊಗೊಂಡ್ರೆ ಎಷ್ಟಾಗುತ್ತೆ, ಇದು x -2 ಆಯಿತು. ಇದು ರಿಸಲ್ಟು a ಇಂಟು ಈ ರಿಸಲ್ಟ್ನ ಮಲ್ಟಿಪ್ಲೈ ಮಾಡ್ಕೊತೀರಾ 2x -1 ಪ್ಲಸ್ b ಇಂಟು x. ಓಕೆ, ಸೊ ಇವಾಗ x ವ್ಯಾಲ್ಯೂ ಏನು ತೊಗೋಬೇಕು ನೋಡಿ, ಇದನ್ನು 0 ತೊಗೊಂಡ್ರೆ ಇದು ಕಂಪ್ಲೀಟಾಗಿ 0 ಆಗಿಬಿಡುತ್ತಾ. ಸೊ ಬೆಟರ್ ನೀವು x = 0 ತೊಗೊಳ್ಳಿ. ಅಂದರೆ -2 ಆಯಿತು. 0 ಇಂಟು 2 ಅಂದರೆ 0 ಅಂತ, ಇದು -a ಆಯಿತು. ಇದು 0 ಆಗಿಬಿಡುತ್ತೆ. ಸೊ a = ಎಷ್ಟು ಬಂತು ನಮಗೆ ಆನ್ಸರ್ 2 ಬಂತು. ಇನ್ನು ನೆಕ್ಸ್ಟ್ ಇನ್ನೊಂದು ರಿಸಲ್ಟ್ ಏನು ತೊಗೊಳ್ಳಿ, x = 1 ತೊಗೋಬೋದು, -1 ತೊಗೋಬೋದು, ಏನು ಬೇಕಾದ ತೊಗೋಬೋದು. ಬಟ್ ನಾನು ಸಿಂಪಲ್ ಕ್ಯಾಲ್ಕುಲೇಷನ್ ಆಗೋ ಸಲುವಾಗಿ x = 1 ತೊಗೋತಾ ಇದ್ದೀನಿ. ಓಕೆ, 1 ಫಿಲಪ್ ಮಾಡಿದರೆ 1 -2 ಅಂತಂದರೆ -1 ಆಯಿತು. ಇಲ್ಲಿ 1 ಹಾಕಿ 1 ಇಂಟು 2 ಅಂದರೆ 2 ಆಯಿತು. 2 - 1 ಅಂದರೆ 1 ಆಗುತ್ತೆ. ಇದು a ವ್ಯಾಲ್ಯೂ ಬರುತ್ತೆ ಪ್ಲಸ್ b ಇಂಟು 1 ಅಂದರೆ b ಆಯಿತು. a ವ್ಯಾಲ್ಯೂ ಆಲ್ರೆಡಿ ಫೈಂಡ್ ಮಾಡಿದ್ದೀವಿ. ಎಷ್ಟು ಬಂದಿದೆ ನಮಗೆ 2 ಬಂದಿದೆ. ಇಲ್ಲಿ 2 ಫಿಲಪ್ ಮಾಡಿ b ಆಗುತ್ತೆ ಪ್ಲಸ್ 2 ಇದ್ದು ಈ ಸೈಡ್ ಬಂದರೆ -2 ಆಗುತ್ತೆ. -2 - 1 ಅಂದರೆ b = -3 ಸಿಕ್ತು. a ವ್ಯಾಲ್ಯೂ ಸಿಕ್ತು, b ವ್ಯಾಲ್ಯೂ ಸಿಕ್ತು. ಇನ್ನು ಇವೆರಡು ವ್ಯಾಲ್ಯೂನ ಫಿಲಪ್ ಮಾಡಿಬಿಟ್ರೆ ಮುಗೀತು ನೋಡಿ. ಏನಿತ್ತು ನಮ್ಮದು ಕ್ವಶನ್ನು ಇಲ್ಲಿ ಬರಬೇಕು ಇಕ್ವೇಷನ್ ಸ್ಟಾರ್. ಇದು ನಿಮ್ಮದು ಇಕ್ವೇಷನ್ ಸ್ಟಾರಾ. ಸೊ ನಾನು ಮತ್ತೊಂದು ಸತಿ ಇದನ್ನ ಕಂಪ್ಲೀಟ್ ಇಕ್ವೇಷನ್ ಸ್ಟಾರ್ ಬರಿತಾ ಇದ್ದೀನಿ. 1/2 ಇಂಟಿಗ್ರೇಷನ್ ಆಫ್ 1 ಇಂಟು dx ಪ್ಲಸ್ 1/2 ಇಂಟಿಗ್ರೇಷನ್ ಆಫ್ x -1 ಅಂದರೆ ಇಲ್ಲಿದೆ ಈ ರಿಸಲ್ಟು. ಈ ತಗೋಬೇಕು ನಾವು ಇವಾಗ. ಇಂಟಿಗ್ರೇಷನ್ ಆಫ್ 1/2 ಇದೆಯಲ್ಲ, ಸೊ ಇದು 1/2 ಅಂದರೆ ಸೊ ಹಾಗಾಗಿ ನೀವು ಬ್ರ್ಯಾಕೆಟಲ್ಲೇ ಬರ್ಕೊಂಬಿಡಿ. ಓಕೆ, ಇಂಟಿಗ್ರೇಷನ್ ಆಫ್ a = ಎಷ್ಟು ಬಂದಿದೆ 2 ಬಂದಿದೆ. ಸೊ 2 ಡಿವೈಡೆಡ್ ಬೈ ಎಷ್ಟಿದೆ x ಇದೆ ಇಂಟು dx. ಅದಾದಮೇಲೆ ಪ್ಲಸ್ b ವ್ಯಾಲ್ಯೂ ಎಷ್ಟು ಬಂದಿದೆ -3 ಬಂದಿದೆ. ಸೊ ಇಂಟಿಗ್ರೇಷನ್ ಆಫ್ -3 ಡಿವೈಡೆಡ್ ಬೈ 2x - 1 ಇಂಟು dx ಆಯಿತು. ಇದು ಬ್ರ್ಯಾಕೆಟ್ ಕಂಪಲ್ಸರಿ. ಓಕೆ, ಸೊ ಅದಾದಮೇಲೆ ಇಲ್ಲಿ ಇಂಟಿಗ್ರೇಷನ್ ಮಾಡ್ತಾ ಹೋಗಿ 1/2 ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ x ಆಗುತ್ತೆ ಪ್ಲಸ್ ಇದು 1/2 ಆ್ಯಸ್ ಇಟ್ ಈಸ್ ಹೊರಗಡೆ ಬರೀರಿ. ಇದು 2 ಹೊರಗೆ ಬರುತ್ತಾ. ಸೊ ಅದನ್ನು ಏನು ಉಳಿತು 1/x ಅಂದರೆ ಲಾಗ್ ಆಗುತ್ತೆ. ಲಾಗ್ ಆಫ್ mod ಆಫ್ x ಆಗುತ್ತೆ ಪ್ಲಸ್ ಇಲ್ಲಿ -3 ಇದೆ. ಸೊ -3 ಹೊರಗಡೆ ಬರುತ್ತೆ. ಸಾರಿ 1/x ಇಂಟಿಗ್ರೇಷನ್ ಏನಾಗುತ್ತೆ ಲಾಗ್ ಆಫ್ mod ಆಫ್ 2x - 1 ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ x ಜಾಗದಲ್ಲಿ 2x - 1 ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಡಿಫ್ರೆನ್ಷಿಯೇಟ್ ಮಾಡಿದ ತಕ್ಷಣ ಎಷ್ಟಾಗುತ್ತೆ 2x ಇದೆಯಲ್ಲ. ಸೊ 2 ಆ್ಯಸ್ ಇಟ್ ಈಸ್ x ಡಿಫ್ರೆನ್ಷಿಯೇಷನ್ 1 ಅಂದರೆ 2 ಉಳಿತು. ಅಂದರೆ ಆ 2ನ ನಾವು ಈ ಕಂಪ್ಲೀಟ್ ರಿಸಲ್ಟಿಗೆ ಡಿವೈಡ್ ಮಾಡ್ಕೋಬೇಕು. ಸೊ ಹಾಗಾಗಿ ಇಲ್ಲಿ 3/2 ಬರೀಬೇಕಾಗತ್ತೆ. ಇಲ್ಲಿ ಏನಾಗ್ತಿತ್ತು ಹಿಂದಿನ ಎಕ್ಸಾಂಪಲಲ್ಲಿ x -1 ಅದು ಲಾಗ್ ಅಪ್ಲೈ ಮಾಡಿದರೆ x -1 ಡಿಫ್ರೆನ್ಷಿಯೇಷನ್ 1 ಬರ್ತಿತ್ತು. ಸೊ ಅದೇನು ಡಿಫ್ರೆನ್ಸ್ ಹಾಕಿದ್ದಿಲ್ಲ, ಡಿವೈಡ್ ಬೈ 1 ಬರೆದರೆ. ಬಟ್ ಇಲ್ಲಿ 2x ಬಂದಿದೆ. ಸೊ ಹಾಗಾಗಿ 2x ಡಿಫ್ರೆನ್ಷಿಯೇಷನ್ 2 ಇರುತ್ತೆ. ಸೊ ಅದನ್ನು ಡಿವೈಡ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಬ್ರ್ಯಾಕೆಟ್ ಕಂಪ್ಲೀಟ್ ಪ್ಲಸ್ c ಎಷ್ಟು ಮಾಡಿದರೆ ಮುಗೀತು. ಬೇಕಿದ್ರೆ ಇದು 1/2 ಒಳಗಡೆ ಮಲ್ಟಿಪ್ಲೈ ಮಾಡಿ ಬರೆದ್ರೆ ಇನ್ನೂ ಬೆಸ್ಟ್ ಇರುತ್ತೆ. 1/2 x/2 1/2 ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ 2 ಕ್ಯಾನ್ಸಲ್ ಆಯಿತಾ. ಇದು ಎಷ್ಟು ಉಳಿತು ಲಾಗ್ ಆಫ್ mod ಆಫ್ x ಮೈನಸ್ ಇದು 2 ಇಂಟು 2 ಅಂದರೆ 4 ಆಗುತ್ತೆ. ಲಾಗ್ ಆಫ್ mod ಆಫ್ x -1 ಸಾರಿ ಇದು 2x ಇದೆ 2x - 1 ಪ್ಲಸ್ c ಎಷ್ಟು ಮಾಡಿದರೆ ನಿಮ್ದು ಆನ್ಸರ್ 100% ಕರೆಕ್ಟ್ ಇದೆ ನೋಡಿ.
ಸೊ ಇದು ಗೊತ್ತಾಯ್ತಾ, ಏನೇನು ಮಾಡ್ಕೋಬೇಕು. ಇಲ್ಲಿ ಇಂಪಾರ್ಟೆಂಟ್ ಈ ಮೈನಸ್ ಸೈನ ತೊಗೊಳ್ಳೋದ್ರಿಂದ ಈಸಿಯಾಗಿ ನೀವು ಕ್ಯಾಲ್ಕುಲೇಷನ್ನ ಮಾಡ್ಕೋಬೋದಾಗುತ್ತೆ. ಸೊ ಇದು ನಿಮಗೆ ನೆನಪಿನಲ್ಲಿ ಇರಬೇಕು. ಓಕೆ.